ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. 5 ಸುದ್ದಿಯ ಪೈಕಿ ಮೊದಲ ಸುದ್ದಿ ಒನ್ಸ್ ಅಗೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಯಾವ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಸುದೀರ್ಘವಾಗಿ ಕಳೆದ 2-3 ತಿಂಗಳಿಂದ ನಾವು ಮಾತನಾಡ್ತಾ ಇದ್ದೀವಿ. ಅದೇ ಹಾರ್ಮುಜ್ ಜಲಸಂಧಿಯ ಇಕ್ಕಟ್ಟಿನ ಕಾರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ನ ನಡುವೆ ಒನ್ಸ್ ಅಗೇನ್ ದೊಡ್ಡ ಮಟ್ಟದ ಯುದ್ಧಗಳಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾರ್ಮುಜ್ ಜಲಸಂಧಿ ನನ್ನ ಕರಾವಳಿ ವ್ಯಾಪ್ತಿಗೆ ಬರುತ್ತೆ, ನಮ್ಮದು ಮಾತ್ರ ಅಲ್ಲಿ ಅಧಿಕಾರ, ಒಮಾನ್ ಮತ್ತು ಇರಾನ್ ಮಾತ್ರ ಅಲ್ಲಿ ಅಧಿಕಾರವನ್ನು ಚಲಾವಣೆ ಮಾಡಬಹುದು, ಬೇರೊಂದು ರಾಷ್ಟ್ರಕ್ಕೆ ಇಲ್ಲಿ ಯಾವುದೇ ತರನಾದಂಥ ಹಕ್ಕಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಇರಾನ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕ ಹೇಳ್ತಾ ಇದೆ, ಹಾರ್ಮುಜ್ ಸಂಪೂರ್ಣವಾಗಿ ಅಮೆರಿಕದ ನಿಯಂತ್ರಣದಲ್ಲಿದೆ. ಇರಾನ್ನ ಮಿತ್ರ ದೇಶಗಳು ಮತ್ತು ಇರಾನ್ನ ಹಡಗುಗಳನ್ನು ಹೊರತುಪಡಿಸಿ ಜಾಗತಿಕವಾಗಿ ಉಳಿದ ಎಲ್ಲ ಹಡಗುಗಳಿಗೂ ಕೂಡ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಹೇಳ್ತಾ ಇದೆ. ಇದರ ಭಾಗವಾಗಿ ದಾಳಿ ಮತ್ತು ಪ್ರತಿದಾಳಿ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಯಾವ ಡೊನಾಲ್ಡ್ ಟ್ರಂಪ್ ಇರಾನ್ನ ಟೋಲನ್ನ, ಇರಾನ್ನ ಸೇವಾ ಶುಲ್ಕವನ್ನು ವಿರೋಧ ಮಾಡ್ತಾ ಇದ್ರು, ಇದೀಗ ನಾವೇ 20% ಶುಲ್ಕವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಷ್ಟಿದೆ 20%? ಯಾವುದ್ರ ಮೇಲೆ ಆಧಾರಿತ ಆಗುತ್ತೆ? ಇದರ ಜೊತೆಗೆ ರಷ್ಯಾ ಇದೀಗ ಇರಾನ್ನ ಸಪೋರ್ಟಿಗೆ ನಿಂತಿದೆ ಅಮೆರಿಕದ ವಿರುದ್ಧ. ಹಾಗಾದರೆ ಕಾರಣ ಏನು? ಏನಾಗ್ತಿದೆ ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ರಷ್ಯಾ ಇರಾನ್ಗೆ ಸಪೋರ್ಟ್, ಅಮೆರಿಕ ಕೆಂಗಣ್ಣು. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಯಾವಾಗಲೂ ಪುನರಪಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ರು. ಇರಾನ್ನ ನಾಯಕತ್ವವನ್ನು ಹೊಡೆದುರುಳಿಸಿದ್ದೀವಿ. ಇರಾನ್ನ ಒಟ್ಟಾರೆ ವಾಯುಪಡೆ ಏನಿದೆ ಅದು ಅಮೆರಿಕದ ಕೈಯಲ್ಲಿದೆ. ಇರಾನ್ನ ವಾಯುಪಡೆಯ ಜುಟ್ಟು ಅಮೆರಿಕದ ಕೈಯಲ್ಲಿದೆ. ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದೀವಿ ಅಂತ ಒನ್ಸ್ ಅಗೇನ್ ಇದೀಗ ಡೊನಾಲ್ಡ್ ಟ್ರಂಪ್ ಆ ಪುನರಪಿ ಹೇಳಿಕೆ ಕೊಟ್ಟಿದ್ದಾರೆ. 90% ಅವರ ವಾಯುಪಡೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. 20% ಶುಲ್ಕವನ್ನು ವಿಧಿಸ್ತೀವಿ ಅಂತ. ಈ 20% ಶುಲ್ಕವನ್ನು ವಿಧಿಸುವ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಉಚಿತ ಸೇವೆಯನ್ನು ನಾವು ಕೊಟ್ವಿ. ಉಚಿತ ಸೇವೆಯನ್ನು ಕೊಟ್ಟು 50 ವರ್ಷಗಳಿಂದ ಅಂದರೆ 1979ರಿಂದ 2026 ತನಕವೂ ಕೂಡ ಹಾರ್ಮುಜ್ ಜಲಸಂಧಿ ಸೇರಿದಂತೆ ಜಾಗತಿಕವಾಗಿ ಎಲ್ಲೆಲ್ಲಿ ಜಲಸಂಧಿಗಳಿಗೆ ಅಪಾಯ ಬಂದಿದೆ, ಎಲ್ಲೆಲ್ಲಿ ಆಯಾ ಜಲಸಂಧಿಯ ಕರಾವಳಿ ವ್ಯಾಪ್ತಿಯಲ್ಲಿ ಆಯಾ ದೇಶಗಳ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ನಾವು ಉಚಿತವಾಗಿ ಸೇವೆ ಕೊಟ್ವಿ. ಅದನ್ನು ಶ್ರೀಮಂತ ದೇಶಗಳು ಬಳಸಿಕೊಂಡು ಅವರು ಅವರ ಅನುಕೂಲಕ್ಕಾಗಿ ವ್ಯಾಪಾರವನ್ನು ಮಾಡಿದ್ರು, ನಮಗೇನು ಲಾಭ ಆಗಲಿಲ್ಲ. ಈಗ ನಾವು 20% ಶುಲ್ಕವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಹೇಳ್ತಾ ಇದೆ ಅಮೆರಿಕ ಯಾವುದೇ ಹಕ್ಕಿಲ್ಲ ಅಂತ. ಇರಾನ್ನವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇರೋದು. ಹಾಗಾದರೆ ಹೆಂಗೆ ಸಾಧ್ಯ ಇದು? ಏನಾಗ್ತಾ ಇದೆ ಬೆಳವಣಿಗೆ? ರಷ್ಯಾ ಇಷ್ಟು ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಹೋಗಿ ಇದೀಗ ಇರಾನ್ನ ಸಪೋರ್ಟಿಗೆ ನಿಂತು ಅಮೆರಿಕವನ್ನು ಒಂದು ಕೈ ನೋಡುವ ಹಂತಕ್ಕೆ ಹೋಗ್ತಾ ಇದೆಯಾ? ಯಾಕಂದರೆ ಯುದ್ಧ ಶುರುವಾದಾಗ ಒಂದು ಸುದ್ದಿ ಬಂದಿತ್ತು, ಒಳಗೆ ಎಲ್ಲ ಅದು ಮ್ಯಾಪಿಂಗ್ ವ್ಯವಸ್ಥೆ ಆಗಿರ್ಬೋದು, ನ್ಯಾವಿಗೇಷನ್ ವ್ಯವಸ್ಥೆ ಆಗಿರ್ಬೋದು, ಆಂತರಿಕ ಎಲ್ಲ ಮಾಹಿತಿಗಳನ್ನು ರಷ್ಯಾದವರು ಇರಾನ್ದವರಿಗೆ ಕೊಡ್ತಿದ್ದಾರೆ ಅಂತ. ಅದರ ಬಹಿರಂಗ ಸ್ವರೂಪವಾಗಿ ರಷ್ಯಾದ ವಿಮಾನವೊಂದು ಇರಾನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ನಿಂತಿದೆ. ಅದರ ವಿಶೇಷತೆ ಏನು ಎತ್ತ ಎಲ್ಲವನ್ನು ಕೂಡ ಇವತ್ತಿನ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಬಾಸ್ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ಅಮೆರಿಕ ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಯ ರಕ್ಷಕ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸುಮಾರು ಒಂದು 7,500 ಕಿಲೋಮೀಟರ್ ದೂರದಲ್ಲಿರುವಂಥ ಅಮೆರಿಕ ಇವತ್ತು ಹೇಳ್ತಾ ಇದೆ, ನಾನು ಹಾರ್ಮುಜ್ ಜಲಸಂಧಿಯ ಬಾಸ್. ಈ ಮಾರ್ಗದಲ್ಲಿ ಸಾಗುವಂಥ ಎಲ್ಲ ವಾಣಿಜ್ಯ ಸರಕುಗಳ ಮೇಲೆ 20% ಶುಲ್ಕವನ್ನು ವಿಧಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ವಾಣಿಜ್ಯ ಸರಕು ಮತ್ತು ತೈಲ ಟ್ಯಾಂಕರ್ಗಳ ಮೇಲೆ 20% ಶುಲ್ಕ ಹಾಕ್ತೀವಿ. ಇರಾನ್ ದೇಶದ ಹಡಗುಗಳಿಗೆ ದಿಗ್ಬಂಧನ ಇರುತ್ತೆ, ಉಳಿದ ಹಡಗುಗಳು ಮುಕ್ತವಾಗಿ ಸಂಚಾರವನ್ನು ಮಾಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಒಂದು ಗೊಂದಲ ಇದೆ. ಅಮೆರಿಕ ಯಾವುದರ ಆಧಾರದ ಮೇಲೆ ಶುಲ್ಕವನ್ನು ವಿಧಿಸುತ್ತೆ? ಒಂದು ಸರಕಿನ ಮೌಲ್ಯದ ಮೇಲೆ ಏನಾದರೂ ಶುಲ್ಕವನ್ನು ವಿಧಿಸ್ತಾರಾ?
ಅಥವಾ ಸಾಗಾಣೆ ವೆಚ್ಚದ ಮೇಲೆ ಈ ಶುಲ್ಕವನ್ನು ವಿಧಿಸ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಕಚ್ಚಾ ತೈಲದ ಬೆಲೆಯ ಆಧಾರದ ಮೇಲೆ ಅಥವಾ ಕಚ್ಚಾ ತೈಲದ ಆಧಾರದ ಮೇಲೆ ಅಮೆರಿಕ ಏನಾದರೂ ಶುಲ್ಕವನ್ನು ವಿಧಿಸ್ತಾ ಹೋಗೋದಾದರೆ ಒಂದು 20 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಒಂದು ಹಡಗಿಗೆ ಅಮೆರಿಕ ಸರಿಸುಮಾರು ಒಂದು 250 ಕೋಟಿ ರೂಪಾಯಿ ಶುಲ್ಕವನ್ನು ಹಾಕಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಸಿಗ್ತಾ ಇದೆ. ಅಂದರೆ ಈ ಹಿಂದೆ ಇರಾನ್ ಏನು ಆಲೋಚನೆ ಮಾಡಿತ್ತು 16 ಕೋಟಿ ರೂಪಾಯಿ, ಅದೇ 16 ಕೋಟಿ ರೂಪಾಯಿಯನ್ನು ಅಮೆರಿಕಾದವರು ವಿರೋಧ ಮಾಡಿದ್ರು. ಇದೀಗ ಅದರ ಪ್ರಮಾಣ ದೊಡ್ಡ ಮಟ್ಟದಲ್ಲಿದೆ ಅಂತ ಈ ಹಿಂದೆ ಇರಾನ್ನದ್ದನ್ನ ವಿರೋಧಿಸಿದ್ರು. ಇದೀಗ ಇವರು ಅದನ್ನು ಪುನರಪಿ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ಹೇಳಿಕೆ ಕೊಟ್ಟರು. ನಾವು ಕಳೆದ 50 ವರ್ಷಗಳಿಂದ ಹಾರ್ಮುಜ್ ಜಲಸಂಧಿಗೆ ಉಚಿತ ರಕ್ಷಣೆಯನ್ನು ಕೊಟ್ಟಿದ್ದೀವಿ. ಈ ಉಚಿತ ರಕ್ಷಣೆಯನ್ನು ಬಳಸಿಕೊಂಡು ಬೇರೆ ಬೇರೆ ದೇಶಗಳು ಆರ್ಥಿಕವಾಗಿ ಲಾಭವನ್ನು ತೆಗೆದುಕೊಂಡಿದ್ದೀವಿ ಅಂತ. ಆರ್ಥಿಕವಾಗಿ ಲಾಭವನ್ನು ತೆಗೆದುಕೊಂಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು. 50 ವರ್ಷ ಹೆಂಗೆ, ಯಾಕೆ ಅಂತ ನೀವು ನೋಡಿ. 1979ರಲ್ಲಿ ಒಂದು ಕಾರ್ಟರ್ ಸಿದ್ಧಾಂತ ಅಂತ ಬರುತ್ತೆ. ಈ ಕಾರ್ಟರ್ ಅನ್ನೋಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರು ಅಮೆರಿಕಾದ ಅಧ್ಯಕ್ಷರು. ಅವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ 1979ರಲ್ಲಿ. ಪರ್ಷಿಯನ್ ಗಲ್ಫ್ ವಲಯವನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಪ್ರಯತ್ನವನ್ನು ಪಟ್ಟರೆ, ಪರ್ಷಿಯನ್ ಗಲ್ಫ್ ಕಂಟ್ರಿಯ ಆ ಭಾಗದ ಕರಾವಳಿ ಭಾಗ ಏನಿದೆ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅದು ಅಮೆರಿಕದ ಮೇಲೆ ಆದಂತಹ ದಾಳಿ, ನಮ್ಮ ದೇಶಕ್ಕೆ ಬಂದಂತಹ ಧಕ್ಕೆ ಅಂತ ಹೇಳಿ ನಾವು ಯುದ್ಧಕ್ಕೆ ಮುಂದಾಗ್ತೀವಿ, ನಾವು ದಾಳಿ ಮಾಡ್ತೀವಿ ಅಂತ 79ರಲ್ಲಿ ಈ ಸಿದ್ಧಾಂತ ಬಂತು. 1980ರಲ್ಲಿ ಏನಾಯಿತು ಬೆಳವಣಿಗೆ? ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಆಗೋದಕ್ಕೆ ಶುರುವಾಯಿತು. ಈ ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಶುರುವಾದಾಗ ಸಹಜವಾಗಿ ಏನಾಯಿತು ಬೆಳವಣಿಗೆ? ಹಾರ್ಮುಜ್ ಜಲಸಂಧಿ ಒನ್ಸ್ ಅಗೇನ್ ದಿಗ್ಬಂಧನಕ್ಕೆಲ್ಲ ಒಳಗಾಯಿತು. ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗ್ತಾ ಇದ್ದಂತಹ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಆಗೋದಕ್ಕೆ ಶುರುವಾಯಿತು. ಆವಾಗ ಏನು ಮಾಡಿದ್ರು ಅಮೆರಿಕಾದವರು 1980ರಲ್ಲಿ 79ರ ಕಾರ್ಟರ್ ಸಿದ್ಧಾಂತದ ಅನ್ವಯ ಆಪರೇಷನ್ ಅರ್ನೆಸ್ಟ್ ವಿಲ್ ಎನ್ನುವಂಥದ್ದನ್ನು ತೆಗೆದುಕೊಂಡು ಬಂದರು. ಇದರರ್ಥ ಆಪರೇಷನ್ ಅರ್ನೆಸ್ಟ್ ವಿಲ್ನ ಈ ಕಾರ್ಯಕ್ರಮದ ರೂಪುರೇಷೆ ಏನಿತ್ತು ಅಂತ ಹೇಳಿದ್ರೆ, ಯಾವ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಆ ಹಡಗುಗಳನ್ನು ತಡೆಯುವ ಪ್ರಯತ್ನವನ್ನು ಮಾಡೋದು 80ರ ದಶಕದಲ್ಲಿ ಆಯಿತು. ಅದಾದ ನಂತರ ನೀವು ಮಹತ್ವದ ಬೆಳವಣಿಗೆ ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕ ಬಹರೇನ್ನಲ್ಲಿ ಒಂದು 5th ಫ್ಲೀಟ್ ಅನ್ನು ಶುರು ಮಾಡಿತು. ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅಲ್ಲಿ ಅಮೆರಿಕದ ಸೈನಿಕರನ್ನು ತೆಗೆದುಕೊಂಡು ಬಂದು ಒಂದು 5th ಫ್ಲೀಟ್ ಅನ್ನು ಶುರು ಮಾಡಿದ್ರು ಬಹರೇನ್ನಲ್ಲಿ. ಯಾವ ಉದ್ದೇಶಕ್ಕಾಗಿ? ಯಾವ ಹಡಗು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗುತ್ತೋ ಅದು ಯಾವುದೇ ಕಾರಣಕ್ಕೂ ಕಡಲ್ಗಳ್ಳತನ ಮಾಡಬಾರದು, ಅಮೆರಿಕದ ಕಣ್ಣನ್ನು ತಪ್ಪಿಸಿ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ಮಾಡಬಾರದು, ವ್ಯಾಪಾರ ಒಪ್ಪಂದ ಅದಾದ ನಂತರ ದಾಳಿ ಪ್ರತಿ ದಾಳಿ ಯಾವುದೂ ಕೂಡ ಆಗಬಾರದು ಅನ್ನೋದಕ್ಕಾಗಿ ಈ 5th ಫ್ಲೀಟ್ ಅನ್ನು ತೆಗೆದುಕೊಂಡು ಬಂದರು. ಅದಕ್ಕಾಗಿ ನಾವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಗಿದೆ, ಒಂದು ಕಾರ್ಯಕ್ರಮ ಇದೆ. ಯಾವುದು ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ಸ್ ಅಂತ ಕರೀತಾರೆ. ಫ್ರೀಡಮ್ ಆಫ್ ನ್ಯಾವಿಗೇಷನ್ಸ್ ಆಪರೇಷನ್ನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದಾಗೆ ಕೇವಲ ಹಾರ್ಮುಜ್ ಜಲಸಂಧಿ ಅಂತ ಮಾತ್ರವಲ್ಲ, ಜಗತ್ತಿನ ಎಲ್ಲೇ ಇರುವಂತಹ ಜಲಮಾರ್ಗ ಜಲಸಂಧಿ ಅದರ ಸುತ್ತಮುತ್ತಲಿರುವಂಥ ಯಾವುದಾದ್ರೂ ದೇಶಗಳು ಅದನ್ನು ತಡೆ ಹಿಡಿಯುವ ಪ್ರಯತ್ನ, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ, ಅವುಗಳ ಮೇಲೆ ಹಕ್ಕು ಸಾಧಿಸುವ ಪ್ರಯತ್ನವನ್ನು ಮಾಡಿದರೆ ಅದು ಭಾರತವೂ ಸೇರಿದಂತೆ, ಚೀನಾವೂ ಸೇರಿದಂತೆ, ಇರಾನ್ ಸೇರಿದಂತೆ, ರಷ್ಯಾ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಕೂಡ ಹೋಗಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದರ ಮಾರ್ಗವಾಗಿ ಅದು ಕೇವಲ ಇರಾನ್ ಮತ್ತು ಚೀನಾ ವಿರೋಧಿ ದೇಶಗಳಿದೆ ಅಂತ ಅನ್ನೋ ಕಾರಣಕ್ಕಾಗಿಲ್ಲ, ಮಿತ್ರ ದೇಶಗಳಿದ್ದಾಗಲೂ ಕೂಡ ಈ ನ್ಯಾವಿಗೇಷನ್ ಆಪರೇಷನ್ ಪ್ರೋಗ್ರಾಮ್ ಮುಖಾಂತರ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ, ಜಗತ್ತಿನ ಯಾವ ದೇಶವೂ ಕೂಡ ಈ ವಿಚಾರಕ್ಕಾಗಿ ಹಣವನ್ನು ವ್ಯಯ ಮಾಡಿಲ್ಲ, ಬಟ್ ಅಮೆರಿಕ ಹಣವನ್ನು ವ್ಯಯ ಮಾಡಿತು, ಹೀಗಾಗಿ ಅದನ್ನು ಸುಂಕದ ರೂಪದಲ್ಲಿ ನಾವು ವಸೂಲಿ ಮಾಡ್ತೀವಿ ಅಂತ ಅವ್ರು ಹೇಳಿ 20% ಶುಲ್ಕದ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ಅಟ್ಟಹಾಸವನ್ನು ಮೆರೆದಿದೆ. ಒಬ್ಬ ಭಾರತೀಯರು ಮೃತಪಟ್ಟಿರೋ ಘಟನೆ. ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಯುನೈಟೆಡ್ ಎಮಿರೇಟ್ಸ್ನ 2 ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯಾಯಿತು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯವರಿದ್ದರು. ಈ ಸಿಬ್ಬಂದಿ ಇರುವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ. ಇರಾನ್ ನಡೆಸಿದಂತಹ ಕ್ಷಿಪಣಿ ಪ್ರಹಾರಕ್ಕೆ ಓರ್ವ ಭಾರತೀಯ ಸಿಬ್ಬಂದಿ ಮೃತಪಟ್ಟರು, 6 ಮಂದಿಗೆ ಗಾಯ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶಕ್ಕೆ ಸಂಬಂಧಪಟ್ಟಂತಹ, ಅಂದರೆ ಈ ದೇಶದ ಧ್ವಜವನ್ನು ಹೊಂದಿದ್ದಂತಹ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ನವರು ದಾಳಿ ಮಾಡಿದರು. ಒಬ್ಬರು ಮೃತಪಟ್ಟಿದ್ದಾರೆ, 10 ಮಂದಿ ಗಾಯಗಳಾಗಿದೆ. ಒಮಾನ್ ದೇಶದ ಪ್ರಾದೇಶಿಕ ಜಲಗಡಿ ಮೊಂಬಾಸಾ ಮತ್ತು ಆಲ್ ಬಹಿಯಾ ಎನ್ನುವಂಥ 2 ಹಡಗುಗಳು ಇದರ ಮೇಲೆ ದಾಳಿಯಾಗಿದೆ. ಈ 2 ಹಡಗುಗಳಲ್ಲಿ ಒಟ್ಟು 46 ಜನ ಸಿಬ್ಬಂದಿ ಇದ್ದರು. ಅವರಲ್ಲಿ 30 ಮಂದಿ ಭಾರತೀಯ ನಾವಿಕರಿದ್ದರಂತೆ.
ಈ MT ಅಲ್ ಬಹಿಯಾ ಎನ್ನುವಂಥ ಹಡಗಲ್ಲಿ 12 ಜನ ಭಾರತೀಯರಿದ್ದರು. ಇದೇ ಹಡಗಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ, ಮತ್ತೊಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು MT ಮೊಂಬಾಸಾ ಅಂತ ನಾನು ಹೇಳಿದೆ, ಇದರಲ್ಲಿ 18 ಜನ ಭಾರತೀಯರಿದ್ದರು, 9 ಮಂದಿಗೆ ಗಾಯಗಳಾಗಿದೆ, ಇಬ್ಬರ ಸ್ಥಿತಿ ಸಂಪೂರ್ಣವಾಗಿ ಗಾಯ ಆಗಿದೆ ಅಂತ. ಮತ್ತೊಂದು ಕಡೆ ಉಕ್ರೇನ್ನ ಪ್ರಜೆಗಳಿಗೂ ಕೂಡ ಕೆಲವೊಂದಿಷ್ಟು ಗಾಯಗಳಾಗಿದೆ, ಅವರಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ ಅಂತ IRGC ಹೇಳ್ತು. ಮೈನ್ ಅಳವಡಿಸ್ತಾ ಇದ್ದಂತಹ ಜಾಗದಲ್ಲಿ ಅವರು ಕಾನೂನನ್ನು ಮೀರಿ, ನಾವು ರೇಡಿಯೋ ಸಂದೇಶವನ್ನು ಕೊಟ್ಟಾಗಲೂ ಕೂಡ ಅವರು ಕಾನೂನನ್ನು ಮೀರಿ, ನಮ್ಮ ನಿಯಮಗಳನ್ನು ಮೀರಿ ಎಲ್ಲ ಹೋಗ್ತಾ ಇದ್ರು, ಹೀಗಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇದ್ದಾರೆ? IRGC ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಯನ್ನು ಕರೆಸಿಕೊಂಡು, ಅಥವಾ ಇರಾನ್ ರಾಯಭಾರಿ ಕಚೇರಿಗೆ ಭಾರತ ಸರ್ಕಾರ, ಭಾರತೀಯ ವಿದೇಶಾಂಗ ಇಲಾಖೆ ಒಂದು ಸಮನ್ಸ್ ಕೊಟ್ಟಿದೆ. ಯಾಕಂದ್ರೆ ಮೋದಿಯವರು ಕೂಡ ಭಾರತೀಯ ನಾವಿಕರ ಮೇಲೆ ಆಗುವಂತಹ ದಾಳಿಗಳು, ಅವರ ಸಾವುಗಳನ್ನು ಪ್ರಶ್ನೆ ಮಾಡಿದ್ದನ್ನು ನೋಡಿದ್ವಿ. ಟ್ರಂಪ್ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆ ಹಿಂಗೆ ಅಂತ ಹೇಳಿದ್ರೆ, ಯುದ್ಧ ಶುರುವಾಗಿ ಇಲ್ಲಿಯ ತನಕ ಒಟ್ಟು 11 ಜನ ಭಾರತೀಯ ನಾವಿಕರು, ಭಾರತೀಯ ಸಿಬ್ಬಂದಿಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಮೃತಪಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಭಾರತ ಒನ್ಸ್ ಅಗೇನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದೆ. ಇರಾನ್ ವಿದೇಶಾಂಗ ಇಲಾಖೆಗೆ ಇದೀಗ ಸಮನ್ಸ್ ಜಾರಿಯಾಗಿದೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಯುದ್ಧದ್ದೇ ಸಂಬಂಧಪಟ್ಟದ್ದೇ. ಇರಾನ್ನಲ್ಲಿ ರಷ್ಯಾದ ಡೂಮ್ಸ್ಡೇ ವಿಮಾನ ಕಾಣಿಸಿಕೊಂಡಿರೋದು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಲ್ಯಾಂಡ್ ಆಗಿದೆ ಡೂಮ್ಸ್ಡೇ ವಿಮಾನ. ಯಾವ ರಷ್ಯಾ ಇಲ್ಲಿಯ ತನಕ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಒಳಗಡೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ, ಅದಕ್ಕೆ ಪುಷ್ಟಿ ಎನ್ನುವಂತೆ ಇಂಥದ್ದೊಂದು ಬೆಳವಣಿಗೆ ಆಗಿರೋ ಪ್ರಕರಣ ಇದು. ಪರಮಾಣು ಯುದ್ಧದ ಸಮಯದಲ್ಲಿ ಬಳಕೆಯಾಗುವ ಸುಧಾರಿತ ಸಂಪರ್ಕ ವ್ಯವಸ್ಥೆಯ ನೌಕೆ ಇದು. ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಡೂಮ್ಸ್ಡೇ ಅಂತ ಕರೀತಾರೆ, ಫ್ಲೈಯಿಂಗ್ ಕ್ರೆಮ್ಲಿನ್ ವಿಮಾನ ಅಂತೆಲ್ಲ ಕರೀತಾರೆ ಇದನ್ನು. ಜುಲೈ 13ನೇ ತಾರೀಕಿಗೆ ಅಂದರೆ ನಿನ್ನೆ ಮಾಸ್ಕೋದ ಮೈಕೋಮೋ ನಿಲ್ದಾಣದಿಂದ ಹೊರಟು ಕ್ಯಾಸ್ಪಿಯನ್ ಸಮುದ್ರದ ಮುಖಾಂತರ ಟೆಹರಾನ್ನ ಅಂತಾರಾಷ್ಟ್ರೀಯ ವಿಮಾನವನ್ನು ಅದು ತಲುಪಿಕೊಂಡಿದೆ. ಇದನ್ನು ಗಣ್ಯರ ನೌಕೆ ಅಂತ ಕರೀತಾರೆ. ಅಂದರೆ ಪುಟಿನ್ ಸೇರಿದಂತೆ ಅನೇಕ ದೊಡ್ಡ ದೊಡ್ಡ ನಾಯಕರು ಮಾತ್ರ ಬಳಸುವಂತಹ ವಿಮಾನ ಇದು. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ? ಇರಾನ್ ಅವರಿಗೆ ಕೊಟ್ಟಿದ್ದಾರೆ. ಯುದ್ಧ ಮತ್ತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆಕಾಶದಲ್ಲೇ ಇದ್ದುಕೊಂಡು, ಇದರ ವೈಶಿಷ್ಟ್ಯತೆ ಇದು, ಆಕಾಶದಲ್ಲೇ ಇದ್ದುಕೊಂಡು ದೇಶದ ಮಿಲಿಟರಿ ಪರಮಾಣು ವ್ಯವಸ್ಥೆಯನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ಮತ್ತೊಂದು ಕಡೆ ಈ ಕಮ್ಯುನಿಕೇಷನ್ ಏನಿತ್ತು ಇರಾನ್ ಮತ್ತು ರಷ್ಯಾದ ನಡುವೆ, ಆ ಕಮ್ಯುನಿಕೇಷನ್ ಆಗ್ತಾ ಇದೆ ಇತ್ಯಾದಿ ಅಂತ ನಾವೇನು ಹೇಳ್ತಾ ಇದ್ವಿ, ಅದನ್ನು ಇದೀಗ ಬಹಿರಂಗವಾಗಿ ತೆಗೆದುಕೊಂಡು ಬರುವಂತಹ ಒಂದು ಪ್ರಕರಣ. ನಮಗೆ ಅನೇಕ ದಿನಗಳಿಂದ ಗೊತ್ತಾಗ್ತಾ ಇತ್ತು ಏನು ಅಂತ ಹೇಳಿದ್ರೆ, ರಹಸ್ಯ ಮಾತುಕತೆಗಳಾಗ್ತಾ ಇದೆ ಅಂತ. ಆ ರಹಸ್ಯ ಮಾತುಕತೆಗಳು ಸದ್ಯಕ್ಕೆ ಹೊರಗೆ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಎರಡನೇದು, ಇದರ ಮುಖಾಂತರ ಜಾಗತಿಕವಾಗಿ ಸಂದೇಶ ಕೊಡೋ ಪ್ರಯತ್ನವನ್ನು ರಷ್ಯಾ ಏನು ಮಾಡ್ತು ಅಂತ ಹೇಳಿದ್ರೆ, ಅಮೆರಿಕಾಗೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ನಾವು ಇದೇ DNAಯಲ್ಲಿ ಒಂದು ಸುದ್ದಿ ನೋಡಿದ್ವಿ. ರಷ್ಯಾದ ಪುಟಿನ್ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಅವರೊಂದು ಒಂದು ಮನವಿಯನ್ನು ಮಾಡಿಕೊಂಡ್ರು. ನಾನು ಯುದ್ಧವನ್ನು ನಿಲ್ಲಿಸೋದಕ್ಕೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಸ್ಟ್ಯಾಂಡ್ ತೆಗೆದುಕೊಳ್ತೀನಿ, ಅವರ ಬಳಿ ಇರುವಂಥ ಯುರೇನಿಯಮ್ಮನ್ನು ಹಸ್ತಾಂತರ ಮಾಡೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಇತ್ಯಾದಿ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಟ್ರಂಪ್ ಅವರು ಏನು ಹೇಳಿದರು, ನಮ್ಮ ಯುದ್ಧದ ವಿಚಾರದಲ್ಲಿ ನೀವೇನು ಮಾತನಾಡೋದು ಬೇಡ, ನಿಮ್ಮ ಕೆಲಸ ಏನಿದ್ರು ಕೂಡ ನೀವೇನು ಉಕ್ರೇನ್ ಜೊತೆಗೆ ಯುದ್ಧ ಮಾಡ್ತಿದ್ದೀರಿ, ಆ ಯುದ್ಧವನ್ನು ತಡೆಯುವುದು ಮಾತ್ರ ನಿಮ್ಮ ಕೆಲಸ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಬರಬಾಡಿ ಅಂತ ಅವ್ರಿಗೆ ಹೇಳೋ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ಅದೇ ರಷ್ಯಾ ಇರಾನ್ಗೆ ಸಪೋರ್ಟ್ ಆಗಿ ನಿಲ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿಲಿಟರಿ ನೆರವನ್ನು ಕೊಡೋ ಪ್ರಯತ್ನದ ಭಾಗವಾಗಿ ಈ ವಿಮಾನ ಇರಾನ್ಗೆ ಬಂದಿಳಿದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮೋಸ್ತಬಾ ಖಮೇನಿ ಬದುಕಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆಯಾಗೆ ಉಳಿತಾ ಇದೆ. ಯಾಕಂದರೆ 28ರ ದಾಳಿಯಲ್ಲಿದ್ದಂತಹ ಬಹುತೇಕ ಅವರ ಕುಟುಂಬಸ್ಥರು, ಅಧಿಕಾರಿಗಳೆಲ್ಲ ಮೃತಪಟ್ಟಿದ್ದು ನೋಡಿದ್ದೀವಿ. ಈ ವ್ಯಕ್ತಿಗೂ ಕೂಡ ಸಂಪೂರ್ಣವಾಗಿ ಗಾಯ ಆಗಿದೆ, ದೊಡ್ಡ ಮಟ್ಟದಲ್ಲಿ ಏಟು ತಿಂದಿದ್ದಾರೆ, ಎಲ್ಲ ಸಮಸ್ಯೆಗಳಾಗಿದೆ ಅಂತ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ 90ರಷ್ಟು ಇಲ್ಲದಂತ ಆಗ್ಬಿಟ್ಟಿದ್ದಾರೆ, ಇರಾನ್ನ ಹೊಸ ನಾಯಕ 90% ಇಲ್ಲದಂತ ಆಗ್ಬಿಟ್ಟಿದ್ದಾರೆ ಅಂತ ಅವ್ರು ಕೊಡ್ತಾ ಇರುವಂಥ ಹೇಳಿಕೆ. ಅವ್ರು ಮುಂದುವರೆದು ಹೇಳ್ತಾರೆ, ನಾಯಕತ್ವ ಇಲ್ಲ, ನೌಕಾಪಡೆ ಇಲ್ಲ, ವಾಯುಪಡೆಯೂ ಕೂಡ ಇಲ್ಲ, ಶತ್ರು ವಿಮಾನ ನಿರೋಧಕ ವ್ಯವಸ್ಥೆಯೂ ಕೂಡ ಇರಾನ್ನ ಬಳಿ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗ್ಬಿಟ್ಟಿದೆ. ಇದರರ್ಥ ಅವರಿಗೆ ಶತ್ರುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಶಕ್ತಿಯೂ ಕೂಡ ಅವ್ರ ಕಡೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. 56 ವರ್ಷ ಮೋಸ್ತಬಾ ಖಮೇನಿಗೆ ಅವ್ರು ಇಲ್ಲ ಅಂತ. ಪುಟಿನ್ ಅವರ ವೈಯಕ್ತಿಕ ನಿವಾಸದಲ್ಲಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು, ಒಂದು ವೈದ್ಯಕೀಯ ಕೇಂದ್ರ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಮಾಸ್ಕೋ ಕರ್ಕೊಂಡು ಹೋಗಿದ್ದಾರೆ, ಅತ್ಯುನ್ನತವಾದಂಥ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತೆಲ್ಲ ನಾವು ನೋಡ್ತಾ ಇದ್ವಿ. ಯಾಕಂದರೆ ಅವ್ರಿಗೂ ಕೂಡ ಅವರ ಮುಖ ವಿಕಾರ ಆಗಿದೆ, ಅವರಿಗೆ ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಅವರ ತಂದೆಯ ಅಂತ್ಯಕ್ರಿಯೆಯಲ್ಲಿ ಅವರಿಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತೆಲ್ಲ ನೋಡಿದ್ವಿ. ಇದೆಲ್ಲವೂ ಬೆಳವಣಿಗೆ ಆಗಿತ್ತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ನಿಂದ ಬರ್ತಾ ಇದ್ದಂಥ ಅನಧಿಕೃತ ವಿಮಾನವನ್ನು ಯಮನ್ನ ಸನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯದಂತೆ ತಡೆಯೋದಕ್ಕೆ ಸೌದಿ ಅರೇಬಿಯಾ ಬೆಂಬಲಿತ ಯಮನ್ನ ಸರ್ಕಾರ ಇವತ್ತು ದಾಳಿಯನ್ನು ಮಾಡಿರೋದು. ಅಂದರೆ ಇರಾನ್ನಿಂದ ಒಂದು ಅನಧಿಕೃತ ವಿಮಾನ ಬರ್ತಾ ಇತ್ತು, ಅದರ ವಿರುದ್ಧ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ.
ಏನು ಟ್ವಿಸ್ಟು ಅಂತ ಹೇಳಿದರೆ, ಯಮನ್ನಲ್ಲಿರುವಂತಹ ಸರ್ಕಾರ ಮತ್ತು ಯಮನ್ನ ಹೌತಿ ಪಡೆ ಇಬ್ಬರು ಇರುವಂಥದ್ದು. ಹೇಗೆ ಲೆಬನಾನ್ ಸರ್ಕಾರ ಇದೆ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಪಡೆ ಇದೆ, ಈ ಹೌತಿ ಅನ್ನುವಂಥದ್ದು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಅವರು ಇರಾನ್ಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಯಮನ್ನ ಅಧಿಕೃತ ಸರ್ಕಾರ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡೋದು. ಈ ಕಾರಣಕ್ಕಾಗಿ ಇರಾನ್ನಿಂದ ಬಂದಂಥ ವಿಮಾನವನ್ನು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಯಾರು ಮಾಡಿದ್ರು? ಸೌದಿ ಅರೇಬಿಯಾದ ಜೊತೆಗೆ ಯಮನ್ನ ಸರ್ಕಾರದವರು ಸೇರ್ಕೊಂಡು ಮಾಡಿದರು. ಆದರೆ ಯಾವಾಗ ಇಂಥದ್ದೊಂದು ಇರಾನ್ನ ಈ ವಿಮಾನದ ಮೇಲೆ ದಾಳಿ ಆಯ್ತಲ್ಲ, ಆಗ ಈ ಹೌತಿ ಪಡೆಗಳು ಯಾರ ವಿರುದ್ಧ ದಾಳಿ ಮಾಡಿದರು? ಸೌದಿ ಅರೇಬಿಯಾದ ವಿರುದ್ಧ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಯಮನ್ನಲ್ಲಿರುವಂಥ ಹೌತಿ ಪಡೆ ಸೌದಿ ಅರೇಬಿಯಾದ ವಿರುದ್ಧ ದಾಳಿ ಮಾಡಿದರು. ನೀವು ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಒಂದು ಒಪ್ಪಂದ ಆಗಿತ್ತು, ಒಂದು ಕದನ ವಿರಾಮದ ಒಪ್ಪಂದ ಆಗಿತ್ತು, ಪರಸ್ಪರ ದಾಳಿ ಆಗಬಾರ್ದು ಅಂತ. ಆದರೆ ಇದೀಗ ಇರಾನ್ನ ಕಾರಣಕ್ಕಾಗಿ ಈ ಉಭಯ ಅಂದರೆ ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಆದಂತಹ ಒಪ್ಪಂದ ಮುರಿದು ಬಿದ್ದು 4 ವರ್ಷಗಳಲ್ಲಿ ಮೊದಲ ಬಾರಿಗೆ ಹೌತಿ ವರ್ಸಸ್ ಸೌದಿ ಅರೇಬಿಯಾಗಳ ನಡುವೆ ಮತ್ತೊಂದು ಫೈಟ್ ಶುರುವಾಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಇದೀಗ ಮುರಿದು ಬಿದ್ದಿರೋದು ಯಾವ ಕಾರಣಕ್ಕಾಗಿ? ಇದೇ ಇರಾನ್ನ ಕಾರಣಕ್ಕಾಗಿ. ಮತ್ತೊಂದು ಕೊನೆಯದಾಗಿ, ಜಾಗತಿಕ ಮಾರುಕಟ್ಟೆಗೆ ಟ್ರಂಪ್ ಟೋಲ್ ಶಾಕ್ ಆಗಿರೋದು. ನಾನು ಅವಾಗಲೇ ಹೇಳಿದೆ, 20% ಶುಂಕವನ್ನು ವಿಧಿಸೋದು, ದ್ವಿಗುಣವಾಗುವಂತಹ ಭೀತಿ ಇದೆ. ತೈಲ ಸಾಗಾಣಿಕೆ ವೆಚ್ಚ, ವಿಮೆ, ಅದಾದ ನಂತರ ನೀವು ಕಡ್ಡಾಯವಾಗಿ ಹಣವನ್ನು ಕೊಡಬೇಕಾಗಿದ್ದು. ಇದು ಒನ್ಸ್ ಅಗೇನ್ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾದಂತಹ ಪ್ರಕರಣ. ಅಂತಾರಾಷ್ಟ್ರೀಯ ಕಡಲ ನಿಯಮಗಳ ಪ್ರಕಾರ ಇದೂ ಕೂಡ ಯಾವ ಡೊನಾಲ್ಡ್ ಟ್ರಂಪ್ ಪ್ರತಿಯೊಂದು ಜಲಸಂಧಿಯೂ ಕೂಡ ಮುಕ್ತವಾಗಿ ಚಲಾವಣೆ ಮಾಡೋದಕ್ಕೆ ಅವಕಾಶ ಇರಬೇಕು, ಯಾವ ಹಡಗುಗಳ ಮೇಲೆ ದಾಳಿ ಆಗಬಾರ್ದು, ಹಣವನ್ನು ಯಾವುದೇ ಕಾರಣಕ್ಕಾಗಿ ವಸೂಲಿ ಮಾಡಬಾರ್ದು ಅಂತೆಲ್ಲ ಹೇಳಿಕೊಂಡು, ಅದಾದ ನಂತರ ಜಾಗತಿಕವಾಗಿರುವಂಥ ಎಲ್ಲ ಜಲಸಂಧಿಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅಮೆರಿಕ ಮಾಡಿಕೊಂಡಂತಹ ಆ ಒಂದು ಕಾರ್ಯಕ್ರಮ, ಇವೆಲ್ಲವನ್ನು ನೋಡಿದಾಗಲೂ ಕೂಡ ಅಮೆರಿಕದ ನೀತಿಯೂ ಕೂಡ ನಿಯಮಗಳಿಗೆ ವಿರುದ್ಧವಾಗಿರೋದು. ಆದರೆ ಅವರು ಹೇಳ್ತಾ ಇರುವಂಥ ಕಾರಣಗಳು ಬೇರೆ ಇದೆ. ಆದರೆ ಇದರ ಒಟ್ಟಾರೆ ಪರಿಣಾಮ ಏನಾಗ್ಬೋದು? ಪ್ರತಿ ಬ್ಯಾರೆಲ್ ತೈಲಕ್ಕೆ $16 ಹೆಚ್ಚುವರಿ ಹಣವನ್ನು ಪಾವತಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಏರಿಕೆ ಆಗಬಹುದು. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ದರ ಹೇಗೆ ಯುದ್ಧದ ಸಮಯದಲ್ಲಿ ಹೆಚ್ಚಳ ಆಗಿತ್ತು, ಅದರಿಂದ ಜಾಸ್ತಿ ಆದರೆ ಒನ್ಸ್ ಅಗೇನ್ ಅಮೆರಿಕಾದ ಕಾರಣಕ್ಕಾಗಿ ಅಮೆರಿಕಾದ ವಿರುದ್ಧ ಅನೇಕ ದೇಶಗಳು ಸಿಡಿದೇಳೋ ಪ್ರಯತ್ನದ ಭಾಗವಾಗಿ ಆಗ್ಬೋದು. ಯಾಕಂದರೆ ನೀವು ಇರಾನ್ನವರೇ ಈ ಟೋಲನ್ನು ವಿಧಿಸ್ತೇನೆ ಅಂತ ಬಂದಾಗ 60 ದೇಶಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಭೆ ಮಾಡಿದ್ರು. ಇರಾನ್ ವಿರುದ್ಧ ನಾವು ದೂರು ಕೊಡಬೇಕು ಅನ್ನುವಂಥ ಹಂತಕ್ಕೆಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. ಭಾರತವು ಕೂಡ ಆ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಅವತ್ತು ಇರಾನ್ನ ವಿರುದ್ಧ ಇದ್ದಂಥ ಆಕ್ರೋಶ ನಾಳೆ ಡೊನಾಲ್ಡ್ ಟ್ರಂಪ್ ಅವರ ಈ 20% ಶುಲ್ಕ ಏನಾದರೂ ಜಾರಿಗೆ ಬಂದು, ಇವತ್ತು ಹೇಗೆ ಇರಾನ್ನವರು ನಮ್ಮ ನೀತಿ ನಿಯಮಗಳನ್ನು ಯಾವ ಹಡಗುಗಳು ಕೇಳ್ತಾ ಇಲ್ಲ, ಒಮಾನ್ನ ಮಾರ್ಗದ ಮುಖಾಂತರ ಯಾರು ಹೋಗ್ತಾ ಇದ್ದಾರೆ ಅವ್ರ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ದಾಳಿ ಮಾಡೋ ಪ್ರಯತ್ನದ ಭಾಗವಾಗಿ ಇರಾನ್ನ ವಿರುದ್ಧ ಒಂದು ಆಕ್ರೋಶ ಏನು ಬಂದಿದೆ, ಆ ಆಕ್ರೋಶ ನಾಳೆ ಅಮೆರಿಕಾದ ವಿರುದ್ಧವು ಬಂದರೂ ಕೂಡ ಯಾವ ಕಾರಣಕ್ಕಾಗಿಯೂ ನಾವು ಸಂಶಯ ಪಡುವಂಥದ್ದಿಲ್ಲ. ಹೀಗಾಗಿ ಏನಾಗುತ್ತೆ ಆ ಪ್ರಕರಣ ನೋಡೋಣ. ಡೊನಾಲ್ಡ್ ಟ್ರಂಪ್ ಅವರ ಈ ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇರೋದು ಮತ್ತು ಮಾತನ್ನು ಪದೇ ಪದೇ ಬದಲಾವಣೆ ಮಾಡೋದ್ರ ಬಗ್ಗೆ ಒಂದು ಸುದ್ದಿ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರೆಲ್ಲ ಮಾತನಾಡ್ತಾ ಇರ್ತೀವಿ. ಯಾರಿಗೆ ಒಬ್ಬರಿಗೆ ಒಂದು ಸಾಲ ಕೊಡಬೇಕಾಗಿರುತ್ತೆ, 20ನೇ ತಾರೀಕಿಗೆ ನಾನು ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ, ತಪ್ಪಿಸ್ಬಿಡ್ತಾರೆ ಸಾಲವನ್ನು ಕೊಡೋದು. ಆಗ ಸಹಜವಾಗಿ ಪರಸ್ಪರ ಈ ನಡುವೆ ಏನೇನೋ ಆಗ್ಬಿಡೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಕೇವಲ ವ್ಯಕ್ತಿಗತವಾಗಿ ನಡೆಯುವಂಥ ಪ್ರಕರಣ ಮಾತ್ರವಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಕೂಡ ಒಪ್ಪಂದ ಆಗುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಮಾತುಗಳು ಇರುತ್ತಲ್ಲ, ಒಪ್ಪಂದದ ಟಿಪ್ಪಣಿಗಳಿರುತ್ತಲ್ಲ, ಅದರಲ್ಲಿ ಒಂದೊಂದು ವರ್ಡ್ಗಳು ಕೂಡ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಪ್ರಕರಣ ಅನ್ನೋದಕ್ಕೆ ಇವತ್ತು ಅಮೆರಿಕ ಮತ್ತು ಇರಾನ್ ನಡೀತಾ ಇರುವಂತಹ ಹಾರ್ಮುಜ್ ಜಲಸಂಧಿಯ ಪ್ರಕರಣ ಒಂದು ಜ್ವಲಂತ ಉದಾಹರಣೆ. ಈಗ ನಾವು ಜೂನ್ 14ನೇ ತಾರೀಕಿಗೆ ಒಪ್ಪಂದ ಆಗಿ 17ನೇ ತಾರೀಕಿಗೆ ಟ್ರಂಪ್ ಸಹಿ ಎಲ್ಲ ಹಾಕಿದಾಗ ಏನು ಅನ್ಕೊಂಡಿದ್ವಿ? ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ, ತೈಲ ಬೆಲೆ ಕಡಿಮೆ ಆಗುತ್ತೆ, ಇನ್ಮೇಲೆ ಹಾರ್ಮುಜ್ ಜಲಸಂಧಿಯಲ್ಲಿ ಎಲ್ಲ ವಾಣಿಜ್ಯ ಹಡಗುಗಳು ಸುಗಮವಾಗೆಲ್ಲ ಓಡಾಡ್ಬಿಡುತ್ತೆ, ಏನೂ ಅಭ್ಯಂತರ ಇಲ್ಲ ಅಂತ. ಆದರೆ ಯಾವ ಇಸ್ಲಾಮಾಬಾದ್ MOU ಎನ್ನುವಂತಹ ಒಪ್ಪಂದಕ್ಕೆ ಸಹಿ ಎಲ್ಲ ಹಾಕಿದಾರಲ್ಲ, ಅದರಲ್ಲಿ ಬಳಕೆ ಮಾಡಿರುವಂತಹ ಒಂದು ಪದ ಇರಾನ್ ಅಮೆರಿಕಾದ ವಿರುದ್ಧ ಸೆಟದೇಳುವಂತೆ ಮಾಡಿದರೆ, ಅಮೆರಿಕ ಇವತ್ತು ಹೇಳ್ತಾ ಇದೆ ನೀವು ಅವತ್ತು ಮಾತು ಕೊಟ್ಟಿದ್ರಿ, ಯಾಕೆ ಇವತ್ತು ಮಾತಿನಂತೆ ನಡೆದುಕೊಳ್ತಾ ಇಲ್ಲ? ಹಾಗಾದರೆ ಏನದು ಮಾತು? ಹೀಗೆ ಹಿಂದೆ ಏನಾದರೂ ಪ್ರಕರಣಗಳಾಗಿತ್ತಾ ಈ ರೀತಿಯಾಗಿ? ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ಳದೇ ಇರುವುದು, ಕೇವಲ ಒಂದು ಪದಗಳನ್ನು ಈ ಒಪ್ಪಂದದಲ್ಲಿ ಬರೆಯದೇ ಇರೋದು, ಏನೇನಾಗಿತ್ತು? ಅಮೆರಿಕ ಏನು ಹೇಳ್ತಾ ಇದೆ, ಇರಾನ್ ಏನು ಹೇಳ್ತಾ ಇದೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡೇನಿ 2ನೇ ಸುದ್ದಿ. ಏನೋದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಪ್ಪಂದದ ಭಾಷೆಯಲ್ಲಿ ದೊಡ್ಡ ಮೋಸ ಆಗಿರೋ ಪ್ರಕರಣ ಇದು. ವಿವಾದಕ್ಕೆ ಒಂದು ವಾಕ್ಯ ಇದೆಯಲ್ಲ, ಆ ಒಂದು ವಾಕ್ಯ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಮಾಡ್ತಾ ಇದೆ. ಏನದು ವಾಕ್ಯ? ನಾನು ಗ್ಯಾರಂಟಿ ಅಲ್ಲ, ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಒಂದು ಪದ ಇತ್ತಲ್ಲ, ಆ ಪದ ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಹಾರ್ಮುಜ್ ಸಂಘರ್ಷವನ್ನು ಮತ್ತೊಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗೋದಕ್ಕೆ ಕಾರಣ ಆಗ್ತಾ ಇದೆ.
ಹಡಗುಗಳ ಸುರಕ್ಷತೆಗೆ ಇರಾನ್ ಅತ್ಯುತ್ತಮ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಸಾಲು ಕೊಟ್ಟಿತ್ತು. ಇದನ್ನೇ ರಾಜತಾಂತ್ರಿಕ ಮಾನ್ಯತೆ ಅಂತ ಇರಾನ್ ಸರ್ಕಾರ ಬಳಸ್ಕೊಳ್ತಾ ಇರೋದು. ಜೂನ್ 14ನೇ ತಾರೀಕಿಗೆ ಒಪ್ಪಂದ ಆಗಿದ್ದನ್ನು ನೋಡಿದ್ದೀವಿ. ನಾನು ನನ್ನ ಕೆಲಸವನ್ನು ಪೂರ್ಣಗೊಳಿಸ್ತೀನಿ, ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತೀನಿ, ಆದರೆ ಫಲಿತಾಂಶ ಮಾತ್ರ ಗ್ಯಾರಂಟಿ ಇಲ್ಲ. ನಾನು ಪರೀಕ್ಷೆ ಬರೀತೀನಿ, ಮಾರ್ಕ್ಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ಪ್ರಯತ್ನ ಪಟ್ಟು ಪರೀಕ್ಷೆ ಬರೀತೀನಿ. ಮಾರ್ಕ್ಸ್ 100 ಆದರೂ ಬರ್ಬೋದು, 90 ಆದರೂ ಬರ್ಬೋದು, ಫೇಲ್ ಆದರೂ ಆಗ್ಬೋದು, ಫಲಿತಾಂಶ ನನ್ನ ಹತ್ರ ಇಲ್ಲ ಅಂತ. ಇದರರ್ಥ ಇರಾನ್ ಕೂಡ ಹಾಗೆ. ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡ್ತೀನಿ, ಅದಾದ ನಂತರ ಅದನ್ನು ಫ್ರೀ ಆಗಿಬಿಡ್ತೀನಿ, ಎಲ್ಲವೂ ಕೂಡ ಹೌದು. ನನಗೆ ಇರಬಹುದಾದಂತಹ ಸಮಯ ಮತ್ತು ನನಗೆ ಇರಬಹುದಾದಂತಹ ಅನುಕೂಲತೆಯಲ್ಲಿ ನಾನು ಅದನ್ನು ಮಾಡ್ತೀನಿ, ಫಲಿತಾಂಶ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಏನೇ ಆದರೂ ಕೆಲಸ ಪೂರ್ಣಗೊಳ್ಳಬೇಕು, ಯಾವುದೇ ದಾಳಿ ಆಗಬಾರ್ದು. ಆ ದಾಳಿ ನಡೆದರೆ ನೀವೇ ಹೊಣೆ ಅನ್ನೋದು ಯಾರ ನಿಲುವಾಗಿತ್ತು? ಅಮೆರಿಕಾದ ನಿಲುವಾಗಿತ್ತು. ಎಲ್ಲದರ ಕಾರಣಕ್ಕಾಗಿ ಇದೀಗ ಜಂಟಿ ಜಟಾಪಟಿ ಆಗ್ತಾ ಇದೆ ಈ ಒಪ್ಪಂದದ ಭಾಗವಾಗಿ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋದರೆ ಕೇವಲ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಈ ಹಿಂದೆ ಆಗಿತ್ತು. ಯಾವಾಗ? 1967ರಲ್ಲಿ ಇಸ್ರೇಲ್, ಈಜಿಪ್ಟ್, ಅದಾದ ನಂತರ ಜೋರ್ಡಾನ್, ಸಿರಿಯಾ, ಈ 4 ದೇಶಗಳು, ಇಸ್ರೇಲ್ ಒಂದು ಕಡೆ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ ಮತ್ತೊಂದು ಕಡೆ, 6 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಬೇರೆ ಬೇರೆ ಕಾರಣಕ್ಕಾಗಿ 6 ದಿನಗಳ ಕಾಲ 1967ರಲ್ಲಿ ಯುದ್ಧ ಆಯಿತು. ಈ ಯುದ್ಧದ ನಂತರ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಗಳಿಸ್ಕೊಳ್ತು, ಯುದ್ಧದಲ್ಲಿ ಜಯವನ್ನು ಗಳಿಸ್ತು. ಇಸ್ರೇಲ್ ವಿನ್ ಆದ ನಂತರ ಅದನ್ನೊಂದು ಕದನ ವಿರಾಮಕ್ಕೆ ತೆಗೆದುಕೊಂಡು ಬರ್ತಾರೆ, ಶಾಂತಿ ಒಪ್ಪಂದಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಆಗುತ್ತೆ. ಈ ಯುದ್ಧದ ನಂತರ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕಾರ್ಡನ್ ಎನ್ನುವಂಥ ಒಬ್ಬ ವ್ಯಕ್ತಿ, ಲಾರ್ಡ್ ಕಾರ್ಡನ್ ನೇತೃತ್ವದಲ್ಲಿ ಈ ಉಭಯ ದೇಶಗಳ ನಡುವೆ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಆದ ನಂತರ ಈ ಪೀಠಿಕೆ ಬರೀತಾರೆ. ಒಪ್ಪಂದದಲ್ಲಿ ಏನಂತ ಬರೀತಾರೆ? ವಿಶ್ವಸಂಸ್ಥೆಯ ನಿರ್ಣಯ 242 ಒಪ್ಪಂದ, ಅದರಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಇಂಗ್ಲಿಷ್ ಮತ್ತು ಫ್ರೆಂಚ್, ಇದರಲ್ಲಿ ಒಪ್ಪಂದದ ಭಾಗವನ್ನು ಬರೆಯಲಾಗುತ್ತೆ. ಅದರಲ್ಲಿ ಹೇಳ್ತಾರೆ ಅವರು, ಇಸ್ರೇಲ್ ಸೇನೆ ತಾನು ಆಕ್ರಮಿಸಿಕೊಂಡಿರುವಂತಹ ಪ್ರದೇಶಗಳನ್ನು ಹಿಂದೆ ಸರಿಬೇಕು ಅಂತ ಎದರಲ್ಲಿ ಬರೆಯಲಾಗಿತ್ತು? ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಇಸ್ರೇಲ್ ಸೇನೆ ತಾನು ಆಕ್ರಮಿಸಿಕೊಂಡಿರುವ ಪ್ರದೇಶಗಳಿಂದ ಹಿಂದೆ ಸರಿಬೇಕು ಅಂತ ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಫ್ರೆಂಚ್ನಲ್ಲಿ ಏನು ಬರೆಯಲಾಗಿತ್ತು? ಇಸ್ರೇಲ್ ಸೇನೆ ಆಕ್ರಮಿಸಿಕೊಂಡಿರುವ ಎಲ್ಲ ಭಾಗಗಳಿಂದಲೂ ಕೂಡ ಹಿಂದೆ ಸರಿಬೇಕು. ಅಂದರೆ ನಿಮಗೆ ಇಂಗ್ಲಿಷ್ನಲ್ಲಿ ಎಲ್ಲ ಎನ್ನುವಂಥ ಒಂದು ಪದ ಇರಲಿಲ್ಲ, ಬಟ್ ನಿಮಗೆ ಫ್ರೆಂಚ್ ಟಿಪ್ಪಣಿಗೆ ಬಂದಾಗ ಎಲ್ಲ ಎನ್ನುವಂಥ ಒಂದು ಪದ ಬಂತು. ನಿಮಗೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಹೆಂಗೆ ತಿಕ್ಕಾಟಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಈ ಪ್ರಕರಣ, ಇಸ್ರೇಲ್ ವಾದ ಮಾಡೋದಕ್ಕೆ ಶುರುವಾಯಿತು. ಇಸ್ರೇಲ್ನಲ್ಲಿ ಅಂದರೆ ಇಂಗ್ಲಿಷ್ನಲ್ಲಿ ಬರೆದಿರುವಂಥ ಈ ಒಪ್ಪಂದದ ಕೈಪಿಡಿಯಲ್ಲಿ ಎಲ್ಲ ಎನ್ನುವಂತಹ ಪದ ಇಲ್ಲ. ನನ್ನ ಭದ್ರತೆಗೆ ಧಕ್ಕೆ ತರಬಹುದಾದಂತಹ ಗಾಜಾ ಪಟ್ಟಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಂದ ನಾನು ಯಾವುದೇ ಕಾರಣಕ್ಕಾಗಿ ಹಿಂದೆ ಸರಿಯಲ್ಲ ಅಂತ ತನ್ನ ನಿರ್ಧಾರವನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನು ಮಾಡ್ತು ಇಸ್ರೇಲ್. ಆದರೆ ನೀವು ಅದೇ ಅರಬ್ ರಾಷ್ಟ್ರಗಳಿಗೆ ಬಂದರೆ ಇಲ್ಲ, ಫ್ರೆಂಚ್ ಭಾಷೆಯಲ್ಲಿ ಬರೆದಿತ್ತು, ಫ್ರೆಂಚ್ ಭಾಷೆಯಲ್ಲಿ ಎಲ್ಲ ಪ್ರದೇಶಗಳಿಂದಲೂ ಕೂಡ ಹಿಂದೆ ಹೋಗಬಹುದಾಗಿತ್ತು ಅಂತ ಅಲ್ಲಿ ಹೇಳಲಾಗಿದೆ. ಇಸ್ರೇಲ್ ಇವತ್ತು ಖ್ಯಾತಿ ತೆಗಿತಿದೆ. ಅರಬ್ ರಾಷ್ಟ್ರಗಳೆಲ್ಲವೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ನೀವು ಇದೇ ಪ್ರಕರಣಕ್ಕೆ ಬನ್ನಿ. ಇವತ್ತು ಅಮೆರಿಕ ಹೇಳ್ತಾ ಇರೋದೇನು? ಹಾರ್ಮುಜ್ ಜಲಸಂಧಿಯಲ್ಲಿ ದಾಳಿ ಆಗಬಾರ್ದು, ದಾಳಿ ಆದರೆ ಅದಕ್ಕೆ ಇರಾನ್ನೇ ಕಾರಣ ಅಂತ ಆ ಒಪ್ಪಂದದ ಒಟ್ಟಾರೆ ಮಾತಿನ ಮರ್ಮ ಆಗಿತ್ತು. ಆದರೆ ಇವತ್ತೇನು ಹೇಳ್ತಾ ಇದೆ ಇರಾನ್? ನಾನು ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತೀನಿ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತೀನಿ, ಆದರೆ ಫಲಿತಾಂಶ ನಮಗೆ ಗೊತ್ತಿಲ್ಲ ಅಂತ ಈ ಒಪ್ಪಂದದ ಒಂದು ಮಾತಿದೆಯಲ್ಲ, ಇದು ಒಟ್ಟಾರೆ ಪ್ರಕರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಂದರೆ ಒಂದು ಪದ ಜೋಡಿಸೋದು ಮತ್ತು ಒಂದು ಪದವನ್ನು ಬಿಟ್ಟು ಹೋಗೋದು ಹೇಗೆ ರಾಜತಾಂತ್ರಿಕವಾಗಿ ಉಭಯ ದೇಶಗಳ ನಡುವೆ ಹಿನ್ನಡೆಯನ್ನು ಮಾಡುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಮತ್ತೊಂದು ಕಡೆ ಟ್ರಂಪ್ ಅವರ ಮರ್ಕ್ಯೂರಿಯಲ್ ಗೇಮ್ ಪ್ಲಾನ್, ಪಾದರಸ ಅಂತ ನಾವು ಕರಿತೀವಿ. ಪಾದರಸ ಹೆಂಗಿರುತ್ತೆ? ಕ್ಷಣಕ್ಕೂ ಚಲಾವಣೆ ಪಾದರಸ. ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ನಿಲುವಿದು. ಇರಾನ್ ನಾಗರಿಕತೆಯನ್ನು ಅಳಿಸಿ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಗುಡುಗಿದ್ರು. ಅದಾದ ನಂತರ ಶಾಂತಿ ಮಾತುಕತೆಯ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದರು. ಶಾಂತಿ ಮಾತುಕತೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ. ಜೂನ್ 17ನೇ ತಾರೀಕಿಗೆ 14 ಅಂಶಗಳ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಶಾಂತಿಯ ಸಂದೇಶವನ್ನು ಕೊಟ್ಟರು 14ನೇ ತಾರೀಕಿಗೆ. ಅದಾದ ನಂತರ ಜುಲೈ 7ನೇ ತಾರೀಕಿಗೆ ಇರಾನ್ ಒಪ್ಪಂದದ ಭಾಷೆಯನ್ನು ದುರುಪಯೋಗಪಡಿಸಿಕೊಂಡು ಹಡಗುಗಳ ಮೇಲೆಲ್ಲ ದಾಳಿ ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಮುನ್ಸೂಚನೆ ಇಲ್ಲದೆ ಒಪ್ಪಂದವನ್ನು ರದ್ದುಗೊಳಿಸ್ತೀವಿ ಅಂತ ಮತ್ತೆ ಯುದ್ಧದ ದಾರಿ ಹಿಡಿದ್ರು. ಅಂದರೆ ಇದರರ್ಥ ಏನು? ಶತ್ರು ರಾಷ್ಟ್ರ ತನ್ನನ್ನು ನಂಬಿ ನಿರಾಳವಾಗುವಂತೆ ಮಾಡೋದು, ಅದಾದ ನಂತರ ಅಟ್ಯಾಕ್ ಮಾಡೋ ಹಂತಕ್ಕೆ ಇವರು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗರಿಷ್ಠ ಒತ್ತಡದ ತಂತ್ರವನ್ನು ಹಾಕ್ತಾ ಇದೆ. ಅದು ಯುದ್ಧ ಶುರುವಾದ ಮೊದಲ ದಿನದಲ್ಲೂ ಕೂಡ ಈ ಗರಿಷ್ಠ ಯುದ್ಧದ ತಂತ್ರವನ್ನು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಾತುಕತೆಯನ್ನು ಒಂದು ಕಡೆ ನಡೆಸಿ ತನ್ನ ಬಳಿ ಇರುವಂತಹ
ಸೈನಿಕ ಸಾಮರ್ಥ್ಯವನ್ನ ಯಾರ ವಿರುದ್ಧ ತೆಗೆದುಕೊಂಡು ಹೋಗೋದು, ಅದು ಶತ್ರು ದೇಶಗಳ ವಿರುದ್ಧ ತೆಗೆದುಕೊಂಡು ಹೋಗೋ ಪ್ಲಾನ್ ಅಂತೆ. ಅದನ್ನ ಇದ್ರವರು ಮಾಡ್ತಾ ಇದ್ದಾರೆ ಅಂತ. ಇರಾನ್ ತನ್ನ ಪರಮಾಣು ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ತನ್ನ ಷರತ್ತುಗಳಿಗೆ 100ಕ್ಕೆ 100 ಒಪ್ಪುವಂತೆ ಮಾಡೋದು ಅವರ ಅಂತಿಮ ಗುರಿಯಾಗಿತ್ತು. ಅದರಲ್ಲಿ ಫೇಲ್ ಆದರೂ ಹೀಗಾಗಿ ಒನ್ಸ್ ಅಗೇನ್ ಅದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟ ಕಡೆಯ ಆಶಯ ಏನು ಅಂತ ಹೇಳಿದ್ರೆ ಅಮೆರಿಕ ಒನ್ಸ್ ಅಗೇನ್ ಗ್ರೇಟ್ ಅಂತ. ಅಮೆರಿಕಕ್ಕೆ ಮೊದಲ ಆದ್ಯತೆ. ಅಮೆರಿಕದ ವಿರುದ್ಧ ಯಾವುದೇ ನಿರ್ಣಯಗಳು ಅಥವಾ ಯಾವುದೇ ವ್ಯಕ್ತಿತ್ವ ನೇತೃತ್ವ ಏನು ಬಂದರೂ ಕೂಡ ಅದನ್ನು ಒಪ್ಪುವಂತಹ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರಲ್ಲ. ಈ ಕಾರಣಕ್ಕಾಗಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮಗೆ 1967ರ ಯುದ್ಧ. ಈ ಯುದ್ಧದಲ್ಲಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ ಈಜಿಪ್ಟ್ ಏನು ಮಾಡ್ತು, ತನ್ನ ಸೈನ್ಯವನ್ನು ಇಸ್ರೇಲ್ ಗಡಿಗೆ ನುಗ್ಗಿಸಿ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನು ಬಂದ್ ಮಾಡಿ ಒಂದು ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಯಾರು? ಈಜಿಪ್ಟ್ನವರು ಮಾಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಈಜಿಪ್ಟ್ ಮಾತುಕತೆಯನ್ನು ನಡೆಸ್ತಾ ಇದ್ದಂತಹ ಸಮಯದಲ್ಲಿ ಇಸ್ರೇಲ್ ಕೇವಲ ಒಂದೇ ಒಂದು ದಿನ ಮುಂಚೆ ಅನಿರೀಕ್ಷಿತವಾಗಿ ಈ ಈಜಿಪ್ಟ್ನ ವಾಯುನೆಲೆಗಳಿತ್ತಲ್ಲ, ಆ ಎಲ್ಲ ವಾಯುನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದೊಂದು ಮರ್ಕ್ಯುರಿಯಲ್ ಒಂದು ಗೇಮ್ ಪ್ಲಾನ್. ಇದು 67ರಲ್ಲಾಗಿತ್ತು. ನೀವು ಎರಡನೇ ಮಹಾಯುದ್ಧದ ಅಥವಾ 1941ರ ಜರ್ಮನಿಯ ಹಿಟ್ಲರ್ ಪ್ರಕರಣಕ್ಕೆ ಹೋದರೂ ಕೂಡ ಆ ವ್ಯಕ್ತಿಯು ಕೂಡ ಮರ್ಕ್ಯುರಿಯಲ್ ಗೇಮನ್ನು ಆಡಿದ್ದನ್ನು ನೋಡ್ತಾ ಇದ್ದೀವಿ. ಕೇವಲ ಇದು ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಮಾತ್ರವಲ್ಲ, ಜಾಗತಿಕವಾಗಿ ಬೇರೆ ಬೇರೆ ಯುದ್ಧಗಳ ಸಮಯದಲ್ಲಿ ಕ್ಷಣಾರ್ಧದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಶತ್ರುಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಅನೇಕ ನಾಯಕರು ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅದನ್ನು ಅನುಕರಣೆ ಮಾಡ್ತಿದ್ದಾರೆ ಅಂತ. ಹಾಗಾದರೆ ಹಾರ್ಮುಜ್ ಜಲಸಂಧಿ ಯಾರ ಹಿಡಿತ? ಹಾರ್ಮುಜ್ ಮೇಲೆ ಯಾರ ಹಿಡಿತ ಇದೆ? ಈಗ ಅಮೆರಿಕ ಹೇಳ್ತಾ ಇದೆ ನನ್ನ ಹಿಡಿತ, ನನ್ನ ಹಕ್ಕು ಅಂತ. ಇರಾನ್ ಹೇಳ್ತಾ ಇದೆ ನನ್ನ ಹಿಡಿತ, ನನ್ನ ಹಕ್ಕು ಅಂತ. ಹಾಗಾದರೆ ಏನಿದು? ಉತ್ತರ ವರ್ಸಸ್ ದಕ್ಷಿಣ ಸಮುದ್ರ ಮಾರ್ಗದ ಚಟಾಪಟಿ. ನಾವು ಮೊನ್ನೆಯಿಂದಲೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇರಾನ್ ಕರಾವಳಿಗೆ ಸಮೀಪ ಇರುವಂಥ ಉತ್ತರ ಮಾರ್ಗವನ್ನು ಬಳಕೆ ಮಾಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಇರಾನ್ ಅವರು ಹೇಳ್ತಾ ಇರೋದು. ಇರಾನ್ ನಿಯಂತ್ರಣದ ಹಾದಿ ಅದು ಉತ್ತರ ಭಾಗದಲ್ಲಿ ಇರೋದು. ಇರಾನ್ ಇತ್ತೀಚೆಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಹಡಗು ಮಾರ್ಗವನ್ನು ಎಲ್ಲ ರೂಪಿಸಿದೆ. ಎಲ್ಲ ವಾಣಿಜ್ಯ ಹಡಗುಗಳು ಇದರ ಮುಖಾಂತರ ಎಲ್ಲ ಹೋಗಬೇಕು ಅಂತ ಅವರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಈ ಉತ್ತರ ಮಾರ್ಗದಲ್ಲಿ ಹೋಗುವಂಥ ಎಲ್ಲ ಹಡಗುಗಳು ನೋಂದಣಿ ಮಾಡಿಸ್ಕೊಳ್ಬೇಕು, ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಆ ಕಮಿಟಿ ನೇತೃತ್ವದಲ್ಲಿ 40 ಪ್ರಶ್ನೆಗಳನ್ನೆಲ್ಲ ಕೇಳಲಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಬೇಕು ಅನ್ನೋದು ಅವ್ರದ್ದು. ಆದರೆ ಇದಕ್ಕೆ ಪರ್ಯಾಯವಾಗಿ ನಾನು ಮೊನ್ನೆಯೂ ಕೂಡ ಹೇಳಿದೆ, ಯಾಕೆ ಈ ಹಾರ್ಮುಜ್ ಗಲಾಟೆ ಆಗ್ತಾ ಇದೆ ಅಂತ. ಒಂದು ವಿಶ್ವಸಂಸ್ಥೆ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದಲ್ಲಿ ಅಮೆರಿಕದ ಬೆಂಬಲದೊಂದಿಗೆ ಒಮಾನ್ ಏನು ಮಾಡಿಕೊಂಡಿದೆ, ತನ್ನ ದಕ್ಷಿಣ ಭಾಗಕ್ಕೆ ಒಂದು ಜಲಸಂಧಿಯನ್ನು ಒಂದು ಮಾರ್ಗವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಇರಾನ್ನವರು ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಅಮೆರಿಕದ ಬೆಂಬಲ ಹೊಂದಿರುವ ಈ ಒಮಾನ್ ಮಾರ್ಗವನ್ನು ಇರಾನ್ ಅನಧಿಕೃತ ಮಾರ್ಗ ಅಂತ ಕರೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ದಕ್ಷಿಣದ ಮಾರ್ಗವನ್ನು ಯಾವ ಕಾರಣಕ್ಕಾಗಿಯೂ ಯಾವ ವಾಣಿಜ್ಯ ಹಡಗುಗಳು ಬಳಕೆ ಮಾಡಬಾರದು ಅಂತ ಅವರೆಲ್ಲ ಜಟಾಪಟಿ ಇದೆ. ಇದರರ್ಥ ಇಷ್ಟು ದಿನಗಳ ಕಾಲ ಇರಾನ್ ಏನು ಹೇಳ್ತಾ ಇತ್ತು, ಇದು ಕೇವಲ ಒಮಾನ್ ಮತ್ತು ಇರಾನ್ನ ಅವರ ವ್ಯಾಪ್ತಿಗೆ ಬರುವಂಥದ್ದು ಅಂತ ಅವರು ಹೇಳ್ತಾ ಇದ್ರು. ಆದರೆ ಇವತ್ತು ಒಮಾನ್ ತನ್ನದೇ ಆದಂಥ ಒಂದು ಪ್ರತ್ಯೇಕ ಮಾರ್ಗವನ್ನು ಮಾಡಿಕೊಂಡಿದ್ದಕ್ಕೆ ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿ ಅದನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ $300 ಬಿಲಿಯನ್ ಪರಿಹಾರದ ಬಗ್ಗೆ ದೊಡ್ಡ ಮಟ್ಟದ ಕಿತ್ತಾಟ ಆಗ್ತಾ ಇರೋದು. ಈ $300 ಹಣದ ಬಗ್ಗೆ ಅನೇಕ ಬಾರಿ ನಾವು ನೋಡಿದ್ದೀವಿ. ಬೇರೆ ಬೇರೆ ಜರ್ಮನಿ, ಜಪಾನ್, ಬೇರೆ ಬೇರೆ ದೇಶಗಳೆಲ್ಲ ಬಂದು ಇರಾನ್ನಲ್ಲಿ ಮೂಲಭೂತ ಸೌಕರ್ಯಗಳ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. $300 ಬಿಲಿಯನ್ ಹಣವನ್ನು ನಾವೇನೋ ನೇರವಾಗಿ ಹಣದ ರೂಪದಲ್ಲೆಲ್ಲ ಕೊಡಲ್ಲ ಅಂತ. ಯಾಕಂದರೆ ಅಮೆರಿಕದ ಈ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಅಮೆರಿಕದಲ್ಲೆಲ್ಲ ವಿರೋಧ ವ್ಯಕ್ತವಾಗಿತ್ತು. ಇರಾನ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸೋದಕ್ಕೆ ಇದೀಗ ಅಮೆರಿಕ ಹಿಂದೇಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಹಿಂದೇಟು ಹಾಕ್ತಾ ಇದೆ. ಈ ಪುನರ್ ನಿರ್ಮಾಣ ಮತ್ತು ಪರಿಹಾರ ನಿಧಿ ಅನ್ನೋದು ಜೂನ್ ತಿಂಗಳೆಲ್ಲ ಸಹಿ ಹಾಕಿತ್ತಲ್ಲ, ಅದರಲ್ಲಿ ಇತ್ತದು ಅಮೆರಿಕ ಇರಾನ್ ತಿಳುವಳಿಕೆ ಒಪ್ಪಂದದಲ್ಲಿ. ಇದೀಗ ಆರಂಭದಲ್ಲಿ ಏನೋ $400 ಬಿಲಿಯನ್ ಹಣ ಬೇಡಿಕೆ ಇಟ್ಟಿದ್ರಂತೆ ಅವರು. ಅಮೆರಿಕ ಏನೋ ನೆಗೋಟಿಯೇಟ್ ಮಾಡಿ $300 ಬಿಲಿಯನ್ ಏನೋ ಕೊಡ್ತೀವಿ ಎಂದಿದ್ರಂತೆ. ಆದರೆ ಯಾವುದೇ ಉಚಿತ ಹಣ ಅಲ್ಲ, ಅದು ಕೇವಲ ಖಾಸಗಿ ಹೂಡಿಕೆ ಅಂತ JD ವ್ಯಾನ್ಸ್ ಹೇಳಿದ್ರು. ಅದ್ರ ಬಗ್ಗೆ ತೆರಿಗೆದಾರ ಹಣ ಅಲ್ಲ, ಅದು ಗಲ್ಫ್ ರಾಷ್ಟ್ರಗಳು, ಜಪಾನ್, ದಕ್ಷಿಣ ಕೊರಿಯಾದಂಥ ಖಾಸಗಿ ಕಂಪ್ನಿಗಳೆಲ್ಲ ಬಂದು ಅಲ್ಲಿ ಹೂಡಿಕೆ ಮಾಡ್ತಾರೆ ಅಂತ. ಬಟ್ ಈ ಪ್ರಕರಣ ಏನಾಗಿದೆ ಅಂತ ಹೇಳಿ ಈ ಹಣವನ್ನು ನಾವು ಕೊಡೋಲ್ಲ ಅಂತ ಅಮೆರಿಕದವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಆಗಸ್ಟ್ 21ರ ತನಕ ಇರಾನ್ನ ಮೇಲಿದ್ದಂಥ ಆರ್ಥಿಕ ದಿಗ್ಬಂಧನಗಳನ್ನೆಲ್ಲ ತೆರವು ಮಾಡಲಾಗಿತ್ತಲ್ಲ ಮುಂದಿನ 60 ದಿನಗಳಂತೇಳಿ, ಅದನ್ನು ಮೊನ್ನೆಯೂ ಕೂಡ ಅದನ್ನು ತೆರವುಗೊಳಿಸಿ ಯಾವ ದೇಶವೂ ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ಒನ್ಸ್ ಅಗೇನ್ ಇರಾನ್ನ ಮೇಲೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಅದು $300 ಬಿಲಿಯನ್ ಪರಿಹಾರದಲ್ಲಿ ಉಭಯ ದೇಶಗಳಲ್ಲೂ ಒಂದು ಕಿತ್ತಾಟ ಆಗ್ತಾ ಇದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಯಾರು ಆರ್ಥಿಕತೆ ಮೊದಲು ಬಿಡುತ್ತೆ, ಯಾರ ಆರ್ಥಿಕತೆಗೆ ಇದು ಹೊಡೆತ ಬೀಳುತ್ತೆ? ಇದು ಪರಿಹಾರದ ಕಿತ್ತಾಟ, ಹಾರ್ಮುಜ್ ಜಲಸಂಧಿಯ ಹೊಡೆದಾಟ ಬಡದಾಟ ಎಲ್ಲ ಆಗ್ತಾ ಇರೋದಾದರೆ ಈ ಹೊಡೆದಾಟ ಬಡದಾಟದಿಂದ ಅಂತಿಮ ಫಲಿತಾಂಶ ಏನು ಸಿಗುತ್ತೆ? ಇರಾನಿಗೆ ಹೊಡೆತ ಬೀಳುತ್ತಾ? ಜಾಗತಿಕ ಆರ್ಥಿಕತೆಗೆ ಏನಾದರೂ ಪೆಟ್ಟಾಗುತ್ತಾ? ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಇರಾನ್ಗೂ ಕೂಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಜಾಗತಿಕ ಆರ್ಥಿಕತೆ, ಭಾರತದಂತಹ ದೇಶಗಳಿಗೂ ಕೂಡ ಹೊಡೆತ ಬೀಳುವುದನ್ನು ನೋಡ್ತಾ ಇದ್ದೀವಿ. ಇರಾನ್ ಮೇಲಿನ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್
ಯಾವ ತೈಲವನ್ನು ಉತ್ಪಾದನೆ ಮಾಡುತ್ತೆ ಅವರು ತೈಲವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಮಧ್ಯಪ್ರಾಚ್ಯಗಳು ಕೂಡ ಅದರ ಏಟನ್ನು ಹೊರಬೇಕಾಗುತ್ತೆ. ಪೂರೈಕೆ ಸರಪಳಿಯಲ್ಲೆಲ್ಲ ಕಡಿತ ಆಗುತ್ತೆ. ಹೂಡಿಕೆದಾರರೆಲ್ಲ ಆತಂಕ ಹೆಚ್ಚಳಾಗಿದೆ. ಹಡಗುಗಳಿಗೆ ಶುಲ್ಕದಿಂದ ಏನು ಹಾಕ್ತಾ ಇದ್ದಾರೆ, ಇದರಿಂದ ತೈಲ ಬೆಲೆ ಎಲ್ಲ ಏರಿಕೆ ಆಗ್ಬೋದು. ಇರಾನ್ ಆರ್ಥಿಕತೆಗೆ ಏನಾಗುತ್ತೆ, ಜಗತ್ತಿನ ಆರ್ಥಿಕತೆಗೆ ಏನಾಗುತ್ತೆ, ಬಿಕ್ಕಟ್ಟು ಮುಂದುವರೆದರೆ ವಿಶ್ವಸಂಸ್ಥೆ ಏನಾದರೂ ಮಧ್ಯಪ್ರವೇಶ ಮಾಡುತ್ತಾ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಸಹಜವಾಗಿ ಇರಾನ್ಗೂ ಕೂಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಇರಾನ್ನ ತೈಲವನ್ನು, ಹಾರ್ಮುಜ್ ಜಲಸಂಧಿಯನ್ನು ಯಾರೆಲ್ಲ ನಂಬಿದ್ದಾರೆ ಅವರೆಲ್ಲರಿಗೂ ಕೂಡ ಹೊಡೆತ ಬೀಳುವುದು ನಿಶ್ಚಿತ ಅಂತ. ಹೀಗಾಗಿ ಈ ಹಾರ್ಮುಜ್ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ. ಎರಡು ದೇಶಗಳ ಯುದ್ಧ ಹೇಗೆ ಜಾಗತಿಕವಾಗಿ ಪರಿಣಾಮ ಬೀರುತ್ತೆ ಅನ್ನೋದು ನೋಡಿದ್ದೀವಿ. ಆದರೆ ಅಮೆರಿಕಾದಂಥ ಒಂದು ದೊಡ್ಡಣ್ಣನನ್ನು ಎದುರು ಹಾಕಿಕೊಳ್ಳೋದು ಒಂದು ಸುಲಭವಾದ ಮಾತಲ್ಲ. ಅದು ಯಾವುದೇ ದೇಶ ಆಗಿರಲಿ. ಈ ಕಾರಣಕ್ಕಾಗಿ ಅಮೆರಿಕಾದ ಮಿತ್ರತ್ವವನ್ನು ಬಯಸುವುದಕ್ಕೆ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳೆಲ್ಲ ಬಯಸ್ತವೆ. ಆದರೆ ಇದೀಗ 1947 ಅದಕ್ಕಿಂತ ಮೊದಲು ಯಹೂದಿಗಳು ಮತ್ತು ಅಮೆರಿಕನ್ನ ನಡುವೆ ಒಂದು ದೊಡ್ಡ ಮಟ್ಟದ ಸಂಬಂಧ ಇತ್ತು. ಆ ಸಂಬಂಧ ಇಸ್ರೇಲ್ ಎನ್ನುವಂಥ ಒಂದು ದೇಶ ಅಸ್ತಿತ್ವಕ್ಕೆ ಬಂದ ನಂತರವೂ ಕೂಡ ಕಂಟಿನ್ಯೂಟಿ ಆಗ್ತಾ ಇತ್ತು. ಅದು ಸಾಂಸ್ಕೃತಿಕತೆ, ಅದಾದ ನಂತರ ಆರ್ಥಿಕ ಪಾಲುದಾರಿಕೆ, ಅದಾದ ನಂತರ ರಕ್ಷಣಾತ್ಮಕವಾದಂತಹ ಸಂಬಂಧ, ಬೇರೆ ಬೇರೆ ಕಾರಣಕ್ಕಾಗಿ. ಆದರೆ ಇದೀಗ ಇಸ್ರೇಲ್ ಅಮೆರಿಕಾದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗಿದೆಯಾ ಎನ್ನುವಂತಹ ಚರ್ಚೆಗಳು ಜಾಗತಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂತಹ ಒಂದು ಹೇಳಿಕೆ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಅವರು ಭಾರತವನ್ನು ತೋರಿಸುವ ಮುಖಾಂತರ ಅಮೆರಿಕಾಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಸ್ರೇಲ್ ಇಷ್ಟು ದಿನಗಳ ಕಾಲ ಅಮೆರಿಕಾದ ಮಿತ್ರತ್ವವನ್ನು ಬಯಸಿ ಹೋಗಿತ್ತು. ಆದರೆ ಇದೀಗ ಇರಾನ್ ಎನ್ನುವಂಥ ಒಂದು ದೇಶದ ಕಾರಣಕ್ಕಾಗಿ ಇಸ್ರೇಲ್ ಅಮೆರಿಕಾದಿಂದ ದೂರ ಆಗ್ತಾ ಇದೆಯಾ? ಭಾರತ ಮತ್ತು ಇಸ್ರೇಲ್ಗಿರುವಂಥ ಐತಿಹಾಸಿಕ ಸಂಬಂಧಗಳೇನು? ನಾಳೆ ಒಂದು ವೇಳೆ ಇಸ್ರೇಲ್ ಅಮೆರಿಕಾದ ಸಂಬಂಧವನ್ನು ಕಳೆದುಕೊಂಡು ಭಾರತದ ಜೊತೆಗೆ ಬಂದರೆ ಏನಾಗ್ಬೋದು? ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸುದ್ದಿಯಲ್ಲಿ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಯಾವ ರಷ್ಯಾ ಮತ್ತು ಚೀನಾ ಅಮೆರಿಕಾವನ್ನು ಎದುರು ಹಾಕಿಕೊಂಡು ಇವತ್ತು ಜಗತ್ತಿನಲ್ಲಿ ಎದುರಿಸ್ತಾ ಇದೆಯೋ ಆ ಮೈತ್ರಿಕೂಟವನ್ನು ಇಸ್ರೇಲ್ ಸೇರುತ್ತಾ? ಇದು ಯಕ್ಷ ಪ್ರಶ್ನೆ. ಚೀನಾ ಮತ್ತು ರಷ್ಯಾ ಇಸ್ರೇಲನ್ನು ಸೇರಿಸಿಕೊಳ್ಳುವುದನ್ನು ಇರಾನ್ ಸೇರಿದಂತೆ ಅರಬ್ ರಾಷ್ಟ್ರಗಳು ಒಪ್ತವಾ ಅನ್ನುವಂಥದ್ದು ಕೂಡ ಅದರ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಪ್ರಶ್ನೆ. ಏನಿದು ರಷ್ಯಾ ಮತ್ತು ಇಸ್ರೇಲ್ ಮತ್ತು ಅಮೆರಿಕಾದ ಕತೆ? ಬನ್ನಿ ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ 3ನೇ ಸುದ್ದಿಯಲ್ಲೆಲ್ಲವೂ ಕೂಡ ನೋಡ್ತಾ ಹೋಗೋಣ. ಭಾರತದ ಹೆಸರು ಅಮೆರಿಕಾಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಬೆಂಜಮಿನ್ ನೆತನ್ಯಾಹು ಮಾಡಿದರು. ಇಸ್ರೇಲ್ಗೆ ಅಮೆರಿಕ ಮಾತ್ರ ಅಲ್ಲ, 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತವು ಕೂಡ ಒಂದು ಮಿತ್ರತ್ವದ ದೇಶ, ಮಿತ್ರ ದೇಶ. ಅವರ ಬೆಂಬಲ ನಮಗೆಲ್ಲ ಇದೆ ಅಂತ JD ವ್ಯಾನ್ಸ್ ಹೇಳಿಕೆಗೆಲ್ಲ ತಿರುಗೇಟು ಕೊಟ್ಟರು ಇಸ್ರೇಲ್ ಪ್ರಧಾನಿ. ರಾಜತಾಂತ್ರಿಕ ಅಸ್ತ್ರವಾಗಿ ಇಸ್ರೇಲ್ ಇದನ್ನು ಬಳಕೆ ಮಾಡಿಕೊಂಡಿದೆ. ಇತ್ತೀಚೆಗೆ ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ? ಇಡೀ ವಿಶ್ವ ಯಾರ ವಿರುದ್ಧ ಇದೆ? ಇಸ್ರೇಲ್ನ ವಿರುದ್ಧ ಇದೆ. ಇಸ್ರೇಲ್ಗೆ ಉಳಿದಿರುವಂಥ ಏಕೈಕ ಪ್ರಬಲ ಮತ್ತು ಶಕ್ತಿಶಾಲಿ ಮಿತ್ರ ದೇಶ ಯಾವುದು ಅಂತ ಹೇಳಿದರೆ ಅದು ಅಮೆರಿಕ ಮಾತ್ರ ಅಂತ JD ವ್ಯಾನ್ಸ್ ಅಂತಲ್ಲ, ನೀವು ಯುದ್ಧದ ಬಿಕ್ಕಟ್ಟು ಬಂದಾಗ ಇದನ್ನು ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆ ಕೊಟ್ಟಿದ್ರು. ಬೆಂಜಮಿನ್ ನೆತನ್ಯಾಹು ಅವರನ್ನು ಜೈಲಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಪರವಾಗಿ ಕೆಲಸ ಮಾಡಿದವ ನಾನೊಬ್ಬನೇ. ಇಡೀ ಜಗತ್ತು ಇಸ್ರೇಲನ್ನು ವಿರೋಧ ಮಾಡ್ತಾ ಇದೆ, ಅಮೆರಿಕ ಮಾತ್ರ ಇಸ್ರೇಲನ್ನು ಮಿತ್ರತ್ವವನ್ನು ಬಯಸ್ತಾ ಇದೆ. ಹೀಗಾಗಿ ನಾವು ಅವರನ್ನು ಉಳಿಸ್ತಾ ಇದ್ದೀವಿ. ಇವತ್ತು ಅಮೆರಿಕ ಏನಾದರೂ ಇಸ್ರೇಲ್ನಿಂದ ದೂರ ಹೋದರೆ ನಾಳೆ ಅವರು ಭೂಪಟದಲ್ಲೇ ಇರಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ದೀವಿ. ಅದರ ಮುಂದುವರೆದ ಸರದಿಯಾಗಿ JD ವ್ಯಾನ್ಸ್ ಹೇಳಿಕೆ ಕೊಟ್ಟರು. ಅದಕ್ಕೆ ಬೆಂಜಮಿನ್ ನೆತನ್ಯಾಹು ಹೇಳಿದರು, JD ವ್ಯಾನ್ಸ್ ಮೇಲೆ ನನಗೆ ಅಪಾರವಾದಂಥ ಗೌರವವಿದೆ, ಆದರೆ ಅವರ ಎಲ್ಲ ಅಭಿಪ್ರಾಯಗಳನ್ನು ಕೂಡ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಅಮೆರಿಕ ಮಾತ್ರವಲ್ಲ, 140 ಕೋಟಿ ಜನಸಂಖ್ಯೆ ಇರುವಂಥ ಭಾರತವೂ ಕೂಡ ನಮ್ಮೊಂದಿಗಿದೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಏನಿದ್ರ ಅರ್ಥ? ಹಾಗಾದರೆ ನನಗೆ ಅಮೆರಿಕ ಒಂದು ಆಪ್ತ ಮಿತ್ರ ದೇಶವೂ ಕೂಡ ಹೌದು, ಆದರೆ ನಮ್ಮ ಆಯ್ಕೆ ಕೇವಲ ಅಮೆರಿಕ ಮಾತ್ರವಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮೊಂದಿರುವಂತಹ ಸಂಬಂಧವನ್ನು ಕಡಿದುಕೊಂಡು ಭಾರತದ ಜೊತೆಗೆ ಚೆನ್ನಾಗೇ ಇದ್ದಾರೆ. ಅದರರ್ಥ ಅವರು ಹೇಳ್ತಾ ಇರೋದು ಅಮೆರಿಕವನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶಗಳು ಕೂಡ ನಮ್ಮ ಜೊತೆಗೆ ಇದ್ದೇವೆ ಅನ್ನೋದನ್ನು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಇಸ್ರೇಲ್ ಈ ಹಮಾಸ್ ಹೆಜ್ಬುಲ್ಲಾದವರ ಜೊತೆಗೆ ಆಗ್ತಾ ಇರುವಂತಹ ಬೆಳವಣಿಗೆ, ಲೆಬನಾನ್ನಲ್ಲಿ ಎಲ್ಲ ಬೆಳವಣಿಗೆಗಳಾದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಕಿತ್ತಾಟಗಳಾಗಿತ್ತು. ಇರಾನ್ ಮತ್ತು ಅಮೆರಿಕಾದ ನಡುವೆ ಒಪ್ಪಂದ ಆಗ್ತಾ ಇದ್ದಂಥ ಸಮಯದಲ್ಲಿ ಯಾರು ವಿರೋಧ ಮಾಡಿದರು? ನೆತನ್ಯಾಹು ಅವರು ವಿರೋಧ ಮಾಡಿದರು. ಯಾವ ಕಾರಣಕ್ಕಾಗಿಯೂ ಕೂಡ ನೀವು ಒಪ್ಪಂದವನ್ನು ಮಾಡ್ಕೊಳ್ಬೇಡಿ, ನಮ್ಮ ಅಸ್ತಿತ್ವಕ್ಕೆಲ್ಲ ಧಕ್ಕೆ ಬರುತ್ತೆ ಅಂತ. ಅದಾದ ನಂತರ ಇದೀಗೆಲ್ಲ ಆಗ್ತಾ ಇದೆ. ಬಟ್ ಯಾಕೆ ಇವರು ಇದನ್ನು ಭಾರತದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತವೂ ಕೂಡ ಈ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ವಿರೋಧ ಮಾಡುತ್ತೆ. ಅದಾದ ನಂತರ ಈ ಇಸ್ರೇಲ್ ಕೂಡ ಅದನ್ನು ವಿರೋಧ ಮಾಡುತ್ತೆ. ನೀವು ಗಾಜಾಪಟ್ಟಿ ಪ್ಯಾಲಿಸ್ತೇನ್ ನಡುವೆ ಎಲ್ಲ ಫೈಟ್ ಆಯ್ತಲ್ಲ ಇಸ್ರೇಲ್ದು, ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದವರು ಇಸ್ರೇಲ್ನ ಪರವಾಗಿ ನಿಂತರು.
ಹಮಾಸ್ ಉಗ್ರರು ಅಂತೆಲ್ಲ ಕರೆದ್ರು. ಬೆಂಜಮಿನ್ ನೆತನ್ಯಾಹು ಅವರಿಗೆ ಸಪೋರ್ಟ್ ಮಾಡಿದರು. ಯಾಕಂದರೆ ಅವ್ರ ಬಳಿ ಇರುವಂಥ ಮೊಸಾದು, ಅವ್ರ ಬಳಿ ಇರುವಂಥ ಅತ್ಯಾಧುನಿಕ ತಂತ್ರಜ್ಞಾನ, ಅವ್ರ ಬಳಿ ಇರುವಂತಹ ರಕ್ಷಣಾ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಅನೇಕ ಭಾರತೀಯರು ಹೊಗಳ್ತಾರೆ. ಈ ಕಾರಣಕ್ಕಾಗಿ ಅವರೆಲ್ಲ ಆ ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನೆಲ್ಲ ನೋಡಿ ಇದೀಗ ಅವರು ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯುದ್ಧದ ಸಮಯದಲ್ಲಿ ಇಸ್ರೇಲ್ನ ಜೊತೆಗೆ ಅನೇಕ ಭಾರತೀಯರು ನಿಂತಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಅವರು ಭಾರತದತ್ತ ಬೊಟ್ಟು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮುರಿದು ಬಿದ್ದ ಜೋಡೆತ್ತುಗಳ ಸ್ನೇಹ. ಯಾರು ಜೋಡೆತ್ತು? ಅಮೆರಿಕ ಮತ್ತು ಇಸ್ರೇಲ್. ಇವರು ಜೋಡೆತ್ತು. ಇವರು ಒಂದು ಕಾಲದ ಪರಮಾಪ್ತ ಗೆಳೆಯರು ಇವರೆಲ್ಲ. ಇವು ನೋಡಿ, ಯುರೋಪಿನಲ್ಲಿ ಇಸ್ರೇಲ್ನವರ ಮೇಲೆ ದಬ್ಬಾಳಿಕೆ ಶುರುವಾಗುತ್ತೆ. ಯುರೋಪ್ನಲ್ಲಿ ದಬ್ಬಾಳಿಕೆ ಶುರುವಾಯಿತು. ಯುರೋಪ್ನಲ್ಲಿ ದಬ್ಬಾಳಿಕೆ ಶುರುವಾದ ನಂತರ ಯಹೂದಿಗಳು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದರೆ, ಅವ್ರಿಗೆ ಬರುವಂಥದ್ದು ನೇರವಾಗಿ 19ನೇ ಶತಮಾನದಲ್ಲಿ ಅಮೆರಿಕಕ್ಕೆ ಬರ್ತಾರೆ. ಅಮೆರಿಕಾದಲ್ಲಿ ವ್ಯಾಪಾರ ಮಾಡ್ತಾರೆ, ವಲಸೆ ಬರ್ತಾರೆ, ಎಲ್ಲವೂ ಕೂಡ ಶುರುವಾಯಿತು. ಅದಾದ ನಂತರ ಯಹೂದಿಗಳಿಗಾಗಿ ಪ್ಯಾಲಿಸ್ತೇನ್ ಇರುವಂಥ ಒಂದು ಪ್ರದೇಶದಲ್ಲಿ ಪ್ರತ್ಯೇಕವಾದಂಥ ದೇಶ ಆಗಬೇಕು, ಯಹೂದಿಗಳಿಗಾಗಿ ಇಸ್ರೇಲ್ ಅಸ್ತಿತ್ವಕ್ಕೆ ಬರಬೇಕು ಅಂತ ಒಂದು ಹೋರಾಟ ಶುರುವಾಗುತ್ತೆ. ಜಿಯೋನಿಸ್ಟ್ ಚಳುವಳಿ. ಈ ಜಿಯೋನಿಸ್ಟ್ ಚಳುವಳಿಯನ್ನು ಯಾರು ಬೆಂಬಲಿಸಿದ್ರು? ಇದೇ ಅಮೆರಿಕಾದವರು ಬೆಂಬಲಿಸಿದ್ದನ್ನು ನೋಡಿದ್ದೀವಿ. ಜಿಯೋನಿಸ್ಟ್ ಚಳುವಳಿಗೆ ಅವರಿಗೆ ಒಂದು ಪ್ರತ್ಯೇಕವಾದಂತಹ ದೇಶ ಬೇಕು ಅಂತ. 1917ರಲ್ಲಿ ಬ್ರಿಟನ್ ಏನು ಮಾಡುತ್ತೆ, ಯಹೂದಿಗಳಿಗೆ ಒಂದು ಪ್ರತ್ಯೇಕವಾದಂತಹ ದೇಶ ಬೇಕು ಅನ್ನೋದಕ್ಕೆ ಬಾಲ್ಫೋರ್ ಎನ್ನುವಂಥ ಘೋಷಣೆಯನ್ನು ಮಾಡುತ್ತೆ 1917ರಲ್ಲಿ. ಈ ಬಾಲ್ಫೋರ್ ಘೋಷಣೆಯನ್ನು ಯಾರು ಅನುಮೋದನೆ ಮಾಡ್ತಾರೆ? ಅಮೆರಿಕಾದವರು ಅನುಮೋದನೆ ಮಾಡಿದರು. ಎರಡನೇ ಮಹಾಯುದ್ಧ ಬಂತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ಹಿಟ್ಲರ್ ಏನು ಮಾಡಿಬಿಡ್ತಾನೆ, ಲಕ್ಷಾಂತರ ಯಹೂದಿಗಳನ್ನು, ನಾನು ಮೊನ್ನೆ ಹೇಳಿದಾಗೆ ಈ ಚರಂಡಿಗಳಿಗೆ ಹಾಕೋದು, ಸಾಯಿಸೋದು, ಅವರಿಗೆ ಚಿತ್ರಹಿಂಸೆ ಕೊಡೋದು, ಸಾಯಿಸೋದನ್ನೆಲ್ಲ ಪ್ರಯತ್ನ ಪಟ್ಟರು. ಅಮೆರಿಕಾಗೆ ಮತ್ತೊಮ್ಮೆ ಅನುಕಂಪ ಬರುತ್ತೆ, ಇಲ್ಲ ಯಹೂದಿಗಳಿಗೆ ಒಂದು ಪ್ರತ್ಯೇಕವಾದಂಥ ದೇಶ ಬೇಕು, ಪ್ಯಾಲಿಸ್ತೇನ್ನಲ್ಲಿ ಇರುವಂತಹ ಆ ಪ್ರದೇಶ ಏನಿದೆ ಅದು ಇಸ್ರೇಲ್ನವರಿಗೆ ಸೇರಬೇಕು ಅಂತ ಆಯಿತು. 1947ರಲ್ಲಿ ಅಂದರೆ ಒಂದು 30 ವರ್ಷಗಳಾದ ನಂತರ ವಿಶ್ವಸಂಸ್ಥೆ ಯಹೂದಿ ಮತ್ತು ಅರಬ್ಗಳ ನಡುವೆ ಒಂದು ಹೊಸ ಯೋಜನೆಯನ್ನು ಮಂಡನೆ ಮಾಡ್ತಾರೆ. ಅದು ಯಾವುದು ಅಂತ ಹೇಳಿದರೆ, ಅದು ಪ್ರತ್ಯೇಕವಾದಂಥ ಇಸ್ರೇಲು, ಅದಾದ ನಂತರ ಪ್ಯಾಲಿಸ್ತೇನ್ ಅಂತ. ಅರಬ್ಬರಿಗೆ ಎಷ್ಟು ಜಾಗ, ಪ್ಯಾಲಿಸ್ತೇನ್ ಅವರಿಗೆ ಎಷ್ಟು ಜಾಗ ಅಂತ ಅದನ್ನೆಲ್ಲ ಪ್ರತ್ಯೇಕ ಮಾಡ್ತಾರೆ. ಅದನ್ನು ಅಮೆರಿಕವೂ ಕೂಡ, ಅವತ್ತಿನ US ಪ್ರೆಸಿಡೆಂಟ್ ಟ್ರೂಮನ್ ಇವರೆಲ್ಲರೂ ಕೂಡ ಒತ್ತು ಕೊಟ್ಟು ಅದಕ್ಕೆ ಅನುಮೋದನೆ ಕೊಟ್ಟರು. 1948 ಮೇ 14ನೇ ತಾರೀಕಿಗೆ ಇಸ್ರೇಲ್ ಎನ್ನುವಂಥ ಒಂದು ದೇಶ ಅಸ್ತಿತ್ವಕ್ಕೆ ಬಂದ ನಂತರ 11 ನಿಮಿಷದಲ್ಲಿ ಅದನ್ನು ಅಧಿಕೃತವಾಗಿ ಮಾನ್ಯ ಮಾಡಿದಂಥ ದೇಶ. ಅದಾದ ನಂತರ ನೀವು ನೋಡಿ, ಈ ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಅಮೆರಿಕಾಗ ಒಂದು ಮಿತ್ರತ್ವ ಬೇಕಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಈ ರಷ್ಯಾದ ಹಿಡಿತವನ್ನು ತಡೆಯಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕಾಗೊಂದು ಬಲಿಷ್ಠ ದೇಶ ಬೇಕಾಗಿತ್ತು. ಈ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು, ಇಸ್ರೇಲ್ನ ಜೊತೆಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರು. ಅಂದರೆ ಅಲ್ಲಿಂದ ಶುರುವಾದಂತಹ ಈ ಗಟ್ಟಿಯಾದಂತಹ ಸಂಬಂಧ, ಅದಾದ ನಂತರ ವಾರ್ಷಿಕವಾಗಿ 31,000 ಕೋಟಿ ರೂಪಾಯಿ ಹಣ, ಈ 31,000 ಕೋಟಿ ರೂಪಾಯಿ ಹಣವನ್ನು ಧನ ಸಹಾಯವಾಗಿ ಅಮೆರಿಕ ಯಾರಿಗೆ ಕೊಡ್ತಾ ಇತ್ತು? ಇಸ್ರೇಲ್ಗೆ ಕೊಡ್ತಾ ಇತ್ತು. ಅದಾದ ನಂತರ 1967ರ ಯುದ್ಧದ ಬಗ್ಗೆ ನಾನು ಹೇಳಿದ್ನಲ್ಲ, ಈಜಿಪ್ಟ್, ಅದಾದ ನಂತರ ಬೇರೆ ಬೇರೆ ಅರಬ್ ಕಂಟ್ರಿಗಳ ನಡುವೆ ಇಸ್ರೇಲ್ ಏಕಾಂಗಿಯಾಗಿ ಹೋರಾಟ ಮಾಡಿ ಅವತ್ತು ಯುದ್ಧವನ್ನು ಗೆದ್ದರು. ಅಮೆರಿಕಕ್ಕೆ ಅದು ಕೂಡ ಹಿಡಿಸ್ತು. ಈ ಕಾರಣಕ್ಕಾಗಿ ಮಿತ್ರತ್ವವನ್ನು ಬಯಸಿದರು. ಆದರೆ ಹೀಗೆ ಶುರುವಾದಂಥ ಈ ಜಂಟಿ ಬಾಂಧವ್ಯ ಇವತ್ತು ಮುಗಿಯುವ ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಅದರಲ್ಲಿ ಇರಾನ್ ಯುದ್ಧವೂ ಕೂಡ ಒಂದು ಅನ್ನೋದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಇಸ್ರೇಲ್ ಪಾಲಿಗೆ ಭಾರತವೇ ಇದೀಗ ಹೊಸ ಭರವಸೆಯಾಗಿ ಕಾಣ್ತಾ ಇದೆ. ಇಸ್ರೇಲ್ ಮತ್ತು ಭಾರತದ ಸಂಬಂಧ ಅನೇಕ ವರ್ಷಗಳಿಂದ ಗಟ್ಟಿಯಾಗಿರುವುದನ್ನು ನೋಡ್ತಾ ಇದ್ದೀವಿ. ರಕ್ಷಣೆ, ಸೈಬರ್ ಭದ್ರತೆ ಇದೆ, ಕೃಷಿ ಕ್ಷೇತ್ರದಲ್ಲಿ ಅಲ್ಲಿಯ ನೀರಾವರಿ ಬಗ್ಗೆ ನಮ್ಮದೇ ಕರ್ನಾಟಕದ HD ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಇಸ್ರೇಲ್ನ ಹನಿ ನೀರಾವರಿ ಕೃಷಿ ಅಧ್ಯಯನವನ್ನು ಮಾಡೋದಕ್ಕೆ ರೈತರ ತಂಡಗಳನ್ನೆಲ್ಲ ಕರೆದುಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಆ ರೀತಿಯಾದಂತಹ ಸಂಬಂಧ ಇತ್ತು. ಇದೀಗ ಅಕ್ಟೋಬರ್ 7ರ ಹಮಾಸ್ ದಾಳಿಯ ಬೆನ್ನಲ್ಲೇ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದನ್ನು ನೋಡಿದ್ದೀವಿ. ಹಾಗಾದರೆ ಹೆಂಗಿತ್ತು ಭಾರತ ಮತ್ತು ಇಸ್ರೇಲ್ನ ಸಂಬಂಧ? 1947-48ರ ಈ ಆಸುಪಾಸಲ್ಲಿ ಭಾರತ ಒಂದು ಅಲಿಪ್ತ ನೀತಿಯನ್ನು ಅನುಸರಣೆ ಮಾಡ್ತಾ ಇತ್ತು. ಅದಾದ ನಂತರ ಜವಾಹರ್ಲಾಲ್ ನೆಹರು ಅವರು ಏನು ಪ್ರಧಾನಿಯಾಗಿದ್ದರು, ಸ್ವಲ್ಪ ವರ್ಷಗಳ ಕಾಲ ನಾವು ಆ ದೇಶವನ್ನು ಮಾನ್ಯ ಮಾಡಲಿಲ್ಲ. ಎಲ್ಲಿ ತನಕ? 1950ರ ತನಕ 2-3 ವರ್ಷಗಳ ಕಾಲ ಮಾನ್ಯ ಮಾಡಲಿಲ್ಲ. 1950ರಲ್ಲಿ ಭಾರತ ಏನು ಮಾಡುತ್ತೆ, ಒಂದು ದೇಶವಾಗಿ ಅದನ್ನು ಮಾನ್ಯ ಮಾಡುತ್ತೆ. ಅಲ್ಲಿಂದ 1992ರ ತನಕವೂ ಕೂಡ ಇಸ್ರೇಲ್ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಸಂಬಂಧ ಇರಲಿಲ್ಲ. ಯಾವಾಗ 1991ರಲ್ಲಿ ಈ ದೇಶದಲ್ಲಿ LPG ಪಾಲಿಸಿ ಬಂದು 92ರಲ್ಲಿ PV ನರಸಿಂಹರಾವ್ ಅವರು ರಾಜತಾಂತ್ರಿಕ ಸಂಬಂಧವನ್ನು ಅಧಿಕೃತವಾಗಿ ಆರಂಭ ಮಾಡ್ತಾರೆ. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಇಸ್ರೇಲ್ನ ಸಂಬಂಧ ಗಟ್ಟಿಯಾಗ್ತಾ ಬಂದಿದ್ದ ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ನಿಮಗೆ ರಾಜತಾಂತ್ರಿಕ ಸಂಬಂಧ ಗಟ್ಟಿಯಾಗುವುದಕ್ಕಿಂತ ಮೊದಲು 1962ರ ಚೀನಾ ಭಾರತ ಯುದ್ಧ, 65ರ ಪಾಕಿಸ್ತಾನ ಯುದ್ಧದ ಸಮಯದಲ್ಲೂ ಕೂಡ ಭಾರತಕ್ಕೆ ರಹಸ್ಯವಾಗಿ ಇಸ್ರೇಲ್ ತನ್ನ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ದನ್ನು ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಯಾವಾಗ 92ರಲ್ಲಿ ಅಧಿಕೃತ ಸಂಬಂಧ ಗಟ್ಟಿಯಾಯಿತು, 99ರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ.
ಈ ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಕೆಲವೊಂದಿಷ್ಟು ಬಾಂಬ್ಗಳು ಮದ್ದುಗುಂಡುಗಳು ಬೇಕಾಗುತ್ತೆ. ಅದು ಯಾರ ಬಳಿ ಇರುತ್ತೆ? ಕೇವಲ ಅಮೆರಿಕಾದ ಬಳಿ ಇರುವಂಥ ಮದ್ದುಗುಂಡುಗಳು ನಮಗೆ ಅವಶ್ಯಕವಾಗಿ ಬೇಕಾಗಿತ್ತು. ಅವತ್ತು ನಾವು ಅಮೆರಿಕ ಕೇಳ್ಕೊಳ್ತೀವಿ, ಭಾರತದ್ದು ನಮಗೆ ಹಿಂಗೆ ಬೇಕಾಗಿದೆ, ಅವಶ್ಯಕವಾಗಿದೆ ಕೊಡಿ ಅಂತ. ಆದರೆ ಅಮೆರಿಕಾದವ್ರು ಹೇಳ್ತಾರೆ ಯಾವ ಕಾರಣಕ್ಕಾಗಿ ಕೊಡಲ್ಲ ಅಂತ. ಅವತ್ತು ನಮ್ಮ ಜೊತೆಗೆ ಸಹಾಯಕ್ಕೆ ಬಂದಿದ್ದು ಯಾವುದು ಅಂತ ಹೇಳಿದ್ರೆ ಇದೇ ಇಸ್ರೇಲ್ ದೇಶ. ಈ ಕಾರಣಕ್ಕಾಗಿ ಭಾರತ ಮತ್ತು ಇಸ್ರೇಲ್ನ ನಡುವೆ ಸಂಬಂಧ ಗಟ್ಟಿಯಾಗಿ ಬರ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಅಕ್ಟೋಬರ್ ಹಮಾಸ್ ದಾಳಿಯ ನಂತರವೂ ಕೂಡ ಭಾರತ ಅವರಿಗೆಲ್ಲ ಸಪೋರ್ಟ್ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಮೋದಿಯವರು ಕೂಡ ಗಟ್ಟಿಯಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ಇದರ ಜೊತೆಗೆ ಇಲ್ಲಿಯ ತನಕ ಇಸ್ರೇಲ್ ಎನ್ನುವಂಥ ಒಂದು ದೇಶ ಅಸ್ತಿತ್ವಕ್ಕೆ ಬಂದು, ಅಂದರೆ ನಾವು 47ರಲ್ಲಿ ಸ್ವತಂತ್ರ ಆದ್ವಿ, 48ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದು ಅಲ್ಲಿಂದ ಇಲ್ಲಿಯ ತನಕ 75-76 ವರ್ಷಗಳ ನಂತರವೂ ಕೂಡ ಭಾರತದ ಯಾವೊಬ್ಬ ಪ್ರಧಾನಿಯೂ ಕೂಡ ಇಸ್ರೇಲ್ಗೆ ಭೇಟಿ ಕೊಟ್ಟಿರಲಿಲ್ಲ. ಹೆಚ್ಚು ಕಡಿಮೆ 70 ವರ್ಷಗಳ ಕಾಲ ಅಂದ್ಕೊಳ್ಳಿ. 2017ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತವಾಗಿ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಇಸ್ರೇಲ್ಗೆ ಕಾಲಿಟ್ಟರು. ಅಲ್ಲಿಂದ ಬೆಂಜಮಿನ್ ನೆತನ್ಯಾಹು ನರೇಂದ್ರ ಮೋದಿ ಸಂಬಂಧ, ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು. ಇದು ಒಂದು ಭಾಗ. ಕೊನೆಯದಾಗಿ ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಇಸ್ರೇಲ್ ವಿರುದ್ಧ ಎಲ್ಲರೂ ಯಾರ್ಯಾರು ಶತ್ರುಗಳಿದ್ದಾರೆ? ಮುಸ್ಲಿಂ ರಾಷ್ಟ್ರಗಳೇ ಇರೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಯಾಕೆ ಇಸ್ರೇಲ್ ಅಮೆರಿಕಾದ ವಿರುದ್ಧ ಭಾರತವನ್ನು ಬೊಟ್ಟು ಮಾಡಿ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, ಭಾರತ ನಾಳೆ ಗಟ್ಟಿಯಾಗಿ ನಿಂತು ಮಾತನಾಡಿದರೆ ಅವರಲ್ಲಿಯೂ ಕೂಡ ಮುಸ್ಲಿಮರು ಇದ್ದಾರೆ, ನನ್ನ ವಿರುದ್ಧ ಮುಸ್ಲಿಂ ಕಂಟ್ರಿಗಳು ನನ್ನ ವಿರುದ್ಧ ವ್ಯಾಪಕವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬಹುದು ಎನ್ನುವಂತಹ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ. ಬಟ್ ವಿಟೋ ಅಧಿಕಾರ ಅಮೆರಿಕಾದ ಬಳಿ ಇದೆ, ಭಾರತದ ಬಳಿ ಇಲ್ಲ. ಆ ಕಾರಣಕ್ಕಾಗಿ ಅಮೆರಿಕದ ಮಿತ್ರತ್ವವು ಕೂಡ ಇಸ್ರೇಲ್ಗೆ ಅಗತ್ಯತೆ ಇದೆ. ಹೀಗಾಗಿ ಅದು ಏನಾಗುತ್ತೆ ಪ್ರಕರಣ ನೋಡೋಣ. ಬಟ್ ಭಾರತ ಒಂದು ಆಶಾಭಾವನೆಯಾಗಿ ಯಾರಿಗೆ ಕಾಣಿಸ್ತಾ ಇದೆ? ಇಸ್ರೇಲಿಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಆಪರೇಷನ್ ಎಫಿಕ್ ಫ್ಯೂರಿ, ಅಮೆರಿಕಾದ ಅಸಮಾಧಾನ. ಏನಿದು ಆಪರೇಷನ್ ಎಫಿಕ್ ಫ್ಯೂರಿ? ಅದೇ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ದು, ಇಸ್ರೇಲ್ನವರು ಲೆಬನಾನ್ನ ಹೆಜ್ಬುಲ್ಲಾದವರ ಮೇಲೆ ದಾಳಿ ಮಾಡಿದ್ದು. ಈ ಒಪ್ಪಂದ ಆಗುವಂತಹ ಸಮಯದಲ್ಲಿ ಇರಾನ್ನವರು ಹೇಳಿದರು, ಇಲ್ಲ ಈ ಇರಾನ್ನವರು ಅಂದರೆ ಇಸ್ರೇಲ್ನವರು ಯಾವ ಕಾರಣಕ್ಕಾಗಿಯೂ ಕೂಡ ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತೆಲ್ಲ ಮಾತುಕತೆಗಳಾಗಿತ್ತು. ಆದರೆ ಆ ಮಾತುಕತೆಗಳಿಗೆ ಬಗ್ಗದೆಯೂ ಕೂಡ ಇಸ್ರೇಲ್ನವರು ಹೆಜ್ಬುಲ್ಲಾದ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಜೂನ್ 26ನೇ ತಾರೀಕಿಗೆ ಒಪ್ಪಂದ ಆಗಿತ್ತು. ಅದಾದ ನಂತರ ಸೇನೆಯನ್ನು ಹಿಂತೆಗೆದುಕೊಳ್ಬೇಕು, ಲೆಬನಾನ್ ಅಧಿಕೃತ ಸೇನೆಯೆಲ್ಲ ನೋಡ್ಕೊಳ್ಬೇಕು, ಹೆಜ್ಬುಲ್ಲಾ ನಿಶಸ್ತ್ರೀಕರಣ ಆಗಬೇಕು, ಅಲ್ಲಿರುವಂಥ ದಕ್ಷಿಣ ಲೆಬನಾನನ್ನು ಬಿಟ್ಟು ಹೋಗಬೇಕು ಅಂತೆಲ್ಲ ಮಾತುಕತೆಗಳಾಗಿತ್ತು. ವಿಶ್ವಸಂಸ್ಥೆ ಅದನ್ನೆಲ್ಲ ಮಾನಿಟರ್ ಮಾಡುತ್ತೆ ಅಂತ. ಎಲ್ಲದರ ಹೊರತಾಗಿಯೂ ಕೂಡ ದಾಳಿ ಪ್ರತಿದಾಳಿಗೆಲ್ಲವನ್ನು ನೋಡಿದ್ದೇವೆ. ಇದೀಗ ಜುಲೈ 14ನೇ ತಾರೀಕಿಗೆ ಇವತ್ತು 6ನೇ ಸುತ್ತಿನ ಮಾತುಕತೆಯೂ ಕೂಡ ಆಗಿದೆ. ಇವೆಲ್ಲದರ ನಡುವೆ ಅಮೆರಿಕ ಅಸಮಾಧಾನವನ್ನು ಹೊರಹಾಕಿದ್ದನ್ನು ನೋಡಿದ್ದೀವಿ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯ ಪಾಯಿಂಟ್ ಇದೆಯಲ್ಲ, ಇವತ್ತಿನ ನಮ್ಮ 3ನೇ ಸುದ್ದಿಯ ಕೊನೆಯ ಪಾಯಿಂಟ್ ಭಾರಿ ಅತ್ಯಮೂಲ್ಯವಾದಂತಹ ಪಾಯಿಂಟ್. ಇಸ್ರೇಲ್ ರಷ್ಯಾ ಮತ್ತು ಚೀನಾ ಬಣವನ್ನು ಸೇರುತ್ತಾ? ಇಂಥದ್ದೊಂದು ದೊಡ್ಡ ಮಟ್ಟದ ಚರ್ಚೆ ಜಾಗತಿಕ ವಲಯದಲ್ಲಿ ಆಗ್ತಾ ಇದೆ. ಹಾಗಾದರೆ ಹೆಂಗದು ಸಾಧ್ಯ? ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಅಮೆರಿಕ ಕೈಬಿಟ್ಟರೆ ಪರ್ಯಾಯ ಶಕ್ತಿಗಳತ್ತ ಇಸ್ರೇಲ್ ಮುಖ ಮಾಡುವಂತಹ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭಾವವನ್ನು ತಗ್ಗಿಸೋದಕ್ಕೆ ಚೀನಾವನ್ನು ಬಳಕೆ ಮಾಡ್ಕೊಳ್ಬೋದು ಅಂತ, ರಷ್ಯಾದ ಮೌನ ಬೆಂಬಲ ಸಿಗಬಹುದು ಎನ್ನುವಂಥ ಆಲೋಚನೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಇಸ್ರೇಲ್ನವರು ಇದ್ದಾರೆ. ನೋಡಿ, ರಷ್ಯಾ 1948ರಲ್ಲಿ ಇಸ್ರೇಲ್ ಎನ್ನುವಂಥ ದೇಶ ಅಸ್ತಿತ್ವಕ್ಕೆ ಬಂದಾಗ ಸೋವಿಯತ್ ಒಕ್ಕೂಟ ಇತ್ತವತ್ತು. ಆ ಸೋವಿಯತ್ ಒಕ್ಕೂಟ ಬೆಂಬಲ ಕೊಡುತ್ತೆ. ಯಾವ ಕಾರಣಕ್ಕಾಗಿ? ಬ್ರಿಟಿಷರು ಅವರ ಶಕ್ತಿಯನ್ನು ಕುಗ್ಗಿಸಬೇಕು ಅಂತೇಳಿ ಇಸ್ರೇಲ್ಗೆ ಬೆಂಬಲವನ್ನು ಅವರು ಕೊಟ್ಟರು. ಅದಾದ ನಂತರ 1950ರಿಂದ 80ರ ತನಕ ಶೀತಲ ಸಮರ ಆಯ್ತಲ್ಲ, ಇಸ್ರೇಲ್ ಅವಾಗ ಏನು ಮಾಡಿಬಿಡ್ತು, ರಷ್ಯಾದ ಜೊತೆಗೆ ಇದ್ದಂಥ ಸಂಬಂಧವನ್ನು ಕಳೆದುಕೊಂಡು ಅಮೆರಿಕದ ಬಣವನ್ನು ಸೇರ್ಕೊಂಡ್ಬಿಡ್ತಾರೆ ಇವರು. ಆಗ ರಷ್ಯಾ ಏನು ಮಾಡಿಬಿಡುತ್ತೆ, 1967ರ ಯುದ್ಧ ಅಂತ ನಾನು ಏನು ಹೇಳಿದೆ, ಆ 67ರ ಯುದ್ಧದಲ್ಲಿ ಅರಬ್ ರಾಷ್ಟ್ರಗಳ ಪರವಾಗಿ ನಿಂತು ಈಜಿಪ್ಟ್, ಸಿರಿಯಾ, ಇರಾಕಿಗೆಲ್ಲ ಸಪೋರ್ಟ್ ಮಾಡ್ತು, ಇಸ್ರೇಲ್ನ ವಿರುದ್ಧವಾಗಿ ಕೆಲಸ ಮಾಡ್ತು. 67ರ ನಂತರ ರಷ್ಯಾ ಮತ್ತು ಇಸ್ರೇಲ್ನ ರಾಜತಾಂತ್ರಿಕ ಸಂಬಂಧ ಹಾಳಾಗಿ ಹೋಯಿತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಪತನದ ನಂತರ ಒಂದು 10 ಲಕ್ಷ ಈ ರಷ್ಯನ್ನವರು ಅಂದರೆ ಯಹೂದಿಗಳು, ರಷ್ಯಾದಲ್ಲಿದ್ದಂಥ ಯಹೂದಿಗಳು ಎಲ್ಲಿಗೆ ಬರ್ತಾರೆ, ಇಸ್ರೇಲಿಗೆ ಬರ್ತಾರೆ. ಅಲ್ಲಿಂದ ಮತ್ತು ಸಾಂಸ್ಕೃತಿಕವಾಗಿ ಮತ್ತೆ ಅವರ ಸಂಬಂಧ ಎಲ್ಲವೂ ಕೂಡ ಚಲುವಾಗುತ್ತೆ. ಅದಾದ ನಂತರ ಇದೀಗ ಪುಟಿನ್, ಅದಾದ ನಂತರ ಬೆಂಜಮಿನ್ ನೆತನ್ಯಾಹು ಇವ್ರ ನಡುವೆ ಸಂಬಂಧ ಎಲ್ಲ ಗಟ್ಟಿಯಾಗಿದೆ. ಈ ಕಾರಣಕ್ಕಾಗಿ ಅವ್ರ ಕಡೆ ಹೋಗ್ಬೋದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿರಿಯಾ ಎನ್ನುವಂಥ ಒಂದು ದೇಶ ಏನಿದೆ, ಅದು ಬೇರೆ ಬೇರೆ ಹೌತಿ ಬೇರೆ ಬೇರೆದವರೆಲ್ಲ ಅಲ್ಲಿ ಪೂರೈಕೆ ಇರಾನ್ನವರು ಹೆಜ್ಬುಲ್ಲಾದವರಿಗೆ ಅಲ್ಲಿಂದ ಸಪೋರ್ಟ್ ಮಾಡ್ತಾರೆ ಅಂತ, ಅಲ್ಲಿ ರಷ್ಯಾದ ಸೇನೆಗೆ ನಿಯಂತ್ರಣ ಇದೆ. ಹೀಗಾಗಿ ಅಲ್ಲಿ ಆದರೂ ಸಪೋರ್ಟ್ ಬೇಕಾಗಿದೆ. ಇದು ರಷ್ಯಾದ ಭಾಗ. ಇನ್ನೊಂದು ಚೀನಾ 1980ರ ದಶಕದಲ್ಲಿ ಚೀನಾ ಏನಾಗಿತ್ತು, ಇಸ್ರೇಲ್ ನಡುವೆ ಸಂಬಂಧ ಯಾವುದೂ ಕೂಡ ಇರಲಿಲ್ಲ. ಆದರೆ ನಿಮಗೆ 1992ರಲ್ಲಿ ಇಸ್ರೇಲ್ ಮತ್ತು ಚೀನಾದ ನಡುವೆ ಅಧಿಕೃತ ಸಂಬಂಧಗಳೆಲ್ಲವೂ ಕೂಡ ಶುರುವಾಗುತ್ತೆ. ಆದರೆ 2000ನೇ ಇಸ್ವಿಯಲ್ಲಿ ಏನಾಗುತ್ತೆ, ಅಮೆರಿಕ ಅಂದರೆ ಇಸ್ರೇಲ್ ಚೀನಾಗೆ ಕೆಲವೊಂದಿಷ್ಟು ರಡಾರ್ಗಳನ್ನು ಕೊಡ್ತಾ ಇರ್ತಾರೆ.
ಅತ್ಯಾಧುನಿಕ ರೆಡಾರ್ಗಳನ್ನು ಚೀನಾಗೆ ಇಸ್ರೇಲ್ ಕೊಡ್ತಾ ಇರುತ್ತೆ. ಅಮೆರಿಕ ಬಂದು ಹೇಳ್ತು ಯಾವ ಕಾರಣಕ್ಕಾಗಿ ನೀವು ಕೊಡಬಾರ್ದು ಅಂತ. ಅಲ್ಲಿಂದ ಚೀನಾ ಮತ್ತು ಇಸ್ರೇಲ್ ನಡುವೆ ಸಂಬಂಧ ಸ್ವಲ್ಪ ಹಳಸ್ತಾ ಬರುತ್ತೆ. ಬಟ್ ಈಗ ಮತ್ತೆ ಒಂದು ಸೆಕೆಂಡ್ ವ್ಯಾಪಾರ ಬೇರೆ ಬೇರೆ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ಆಗುತ್ತೆ. ಇದು ಸೇರಬಹುದು ಅನ್ನೋದಕ್ಕೆ ಒಂದು ಪಾಸಿಟಿವ್ ಪಾಯಿಂಟು. ಕೊನೆಯದಾಗಿ ಸೇರದೇ ಇರೋದಕ್ಕೆ ಕಾರಣ ಏನು? ಎರಡು ಮಹತ್ವದ ಕಾರಣ. ಸಿಂಪಲ್ ಆಗಿ, ಒಂದು, ಚೀನಾ ಮತ್ತು ರಷ್ಯಾದ ಬಳಿ ವಿಟೋ ಪವರ್ ಇದ್ರೂ ಕೂಡ ನೀವು ಇತಿಹಾಸದಲ್ಲಿ ರಷ್ಯಾ ಮತ್ತು ಚೀನಾ ಈ ತನಕವೂ ಕೂಡ ತನ್ನ ವಿಟೋ ಪವರ್ ಅನ್ನ ಅರಬ್ ರಾಷ್ಟ್ರಗಳ ಪರವಾಗಿ ಹಾಕಿದ್ದಾರೆ, ಇಸ್ರೇಲ್ನ ವಿರುದ್ಧ ಬಳಕೆ ಮಾಡಿದ್ದಾರೆ. ಆದರೆ ಅಮೆರಿಕ ತನ್ನ ಬಳಿ ಇರುವಂತಹ ವಿಟೋ ಪವರ್ ಅನ್ನ ಇಸ್ರೇಲ್ನ ಪರವಾಗಿ ಹಾಕಿದೆ, ಅರಬ್ ರಾಷ್ಟ್ರಗಳ ವಿರುದ್ಧವಾಗಿ ಅದು ಇರಾನ್ನ ವಿರುದ್ಧವಾಗಿ ಹಾಕಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ಅಮೆರಿಕ ಯಾರಿಗೆ ಬೇಕು? ಇಸ್ರೇಲ್ಗೆ ಬೇಕು ಅನ್ನೋದು ಒಂದು. ಎರಡನೇದು, ರಷ್ಯಾ ಮತ್ತು ಚೀನಾದ ಜೊತೆಗೆ ಇರಾನ್ ಅತ್ಯಂತ ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ. ನಾಳೆ ಇದೇ ಇಸ್ರೇಲ್ ರಷ್ಯಾ ಮತ್ತು ಚೀನಾ ಜೊತೆಗೆ ಬಂದ್ರೆ ಇರಾನ್ ಹೆಂಗ್ ನೋಡುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಹೀಗಾಗಿ ಇದು ಸಂಬಂಧ ಸೇರ್ತಾರೋ ಮೈತ್ರಿಯಿಂದ ದೂರ ಆಗ್ತಾರೋ ಕಾದ್ ನೋಡೋಣ. 2 ದಿನಗಳ ಹಿಂದಷ್ಟೇ ನಾವು ಈ ಬಗ್ಗೆ ಸವಿಸ್ತಾರವಾಗಿ ನೋಡಿದ್ವಿ. ನಿತಿನ್ ಗಡ್ಕರಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಗಳು, E10 E20 ವಾಹನಗಳು, ಅದಾದ ನಂತರ 20% ಎಥನಾಲ್ ಮಿಕ್ಸ್ ಮಾಡೋದು 2030 ಗುರಿಯಾಗಿತ್ತು, ಅದನ್ನು 26ರಲ್ಲೇ ನಾವು ತಲುಪಿಬಿಟ್ಟಿದ್ದೀವಿ. ಮೈಲೇಜ್ ಕಡಿಮೆ ಆಗುತ್ತಾ, ಎಂಜಿನ್ಗಳು ಹಾಳಾಗುತ್ತಾ, ರೈತರಿಗೆ ಅನ್ಯಾಯ ಆಗ್ತಿದೆಯಾ, ರೈತರಿಗೆ ಹಣ ಸಿಗ್ತಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲವೂ ನೋಡಿದ್ವಿ. ಒನ್ಸ್ ಅಗೇನ್ ಇದೇ ಮೈಲೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಒಂದು ಸಂದರ್ಶನದಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಈ ಮೈಲೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೇಂದ್ರ ಸರ್ಕಾರ, ಸಚಿವರು ಮತ್ತು ವ್ಯವಸ್ಥೆಯ ವಿರುದ್ಧ ಅವರು ಆಕ್ರೋಶವನ್ನು ಹೊರಹಾಕಿ ಇದು ಹಣವನ್ನು ಲೂಟಿ ಮಾಡುವಂತಹ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಹಣವನ್ನು ಲೂಟಿ ಮಾಡೋದು, ಯಾರಿಗೆಲ್ಲ ಏನು ಸಮಸ್ಯೆ ಆಗುತ್ತೆ, ಏನು ಎತ್ತ, ಎಲ್ಲವನ್ನು ಕೂಡ ಈ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಗಡ್ಕರಿ ಕೊಟ್ಟ ಮೈಲೇಜ್ ಪಾಠ. ಹೆಂಗಿತ್ತು ಮೈಲೇಜ್ ಪಾಠ? ನಿಮ್ಮ ಲೆಕ್ಕಾಚಾರ ಸರಿ ಇಲ್ಲ ಅಂತ ವಾಹನ ಸವಾರರನ್ನೇ ನಿತಿನ್ ಗಡ್ಕರಿ ದೂರಿದ್ರು. ಒಂದು ಸಂದರ್ಶನದಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಇದೆಲ್ಲ ಬಂತದ್ದು ಡೀಟೇಲ್ಸು. 11 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ದಂತಹ ಕಾರು ಕೇವಲ 7 ಕಿಲೋಮೀಟರ್ಗೆಲ್ಲ ಇಳಿದ್ಬಿಟ್ಟಿದೆ ಅಂತ ಸಂದರ್ಶಕಿ ಪ್ರಶ್ನೆ ಕೇಳ್ತಾರೆ ಈ ಪ್ರಕರಣದಲ್ಲಿ. ಆಗ ಕಾರಿನ ಡ್ಯಾಶ್ಬೋರ್ಡ್ ಇರುತ್ತಲ್ಲ, ಆ ರೀಡಿಂಗ್ ನಂಬರನ್ನು ಯಾವುದೇ ಕಾರಣಕ್ಕಾಗಿ ನಂಬೇಡಿ ನೀವು ಅಂತ ಅವ್ರು ಹೇಳಿದರು. ಅಂದರೆ ಅವರು ಇತ್ತೀಚೆಗೆ ಮೈಲೇಜ್ ಕುಸಿತದ ವಿವಾದದ ಒಂದು ಹೇಳಿಕೆ ಕೊಟ್ಟಿದ್ರು, ಅದು ಎಲ್ಲ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಒಂದು ಸಂದರ್ಶನ, ಆ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, E20 ಪೆಟ್ರೋಲ್ ಬಳಸಿದ ನಂತರ ನನ್ನ ಕಾರಿನ ಮೈಲೇಜ್ ಪ್ರತಿ ಲೀಟರ್ಗೆ 11 ಕಿಲೋಮೀಟರಿಂದ 7 ಕಿಲೋಮೀಟರ್ಗೆ ಕುಸಿತ ಆಗಿದೆ. ಇದನ್ನು ನಾನು ಡ್ಯಾಶ್ಬೋರ್ಡ್ನಲ್ಲೆಲ್ಲ ಗಮನಿಸಿದೆ ಅಂತ ಪತ್ರಕರ್ತೆ ಹೇಳಿದರು. ಇದಕ್ಕೆ ಗಡ್ಕರಿ ಹೇಳ್ತಾರೆ, ಸಾಮಾನ್ಯ ವಾಹನ ಸವಾರರು ಅಥವಾ ನೀವು ನಾನು ಕಾರಿನ ಮೈಲೇಜನ್ನು ನಾವಾಗಿ ನಿಖರವಾಗಿ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕಾರಿನ ಇಂಧನ ದಕ್ಷತೆಯನ್ನು ಕೇವಲ ಕಂಪನಿಯ ಅಧಿಕೃತ ಡೀಲರ್ ಬಳಿ ಇರುವಂಥ ವಿಶೇಷ ಯಂತ್ರಗಳ ಮುಖಾಂತರ ಮಾತ್ರ ನಿಖರವಾಗಿ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ. ಅಂದರೆ ನಾವೆಲ್ಲ ನೋಡ್ತೀವಲ್ಲ, 1 ಲೀಟರ್ ಪೆಟ್ರೋಲ್ ಹಾಕಿದಾಗ ನನ್ನ ಬೈಕ್ 60 ಕಿಲೋಮೀಟರ್ ಓಡ್ತಾ, 65 ಕಿಲೋಮೀಟರ್ ಓಡ್ತಾ, ಅದರ ಮೇಲೆ ನಾವು ಮೈಲೇಜನ್ನು ಲೆಕ್ಕ ಹಾಕ್ತೀವಿ. ಆದರೆ ನಿತಿನ್ ಗಡ್ಕರಿ ಹೇಳ್ತಿದ್ದಾರೆ ಅದು ಕಾರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವೇನು ಡ್ಯಾಶ್ಬೋರ್ಡ್ನಲ್ಲಿ ನೋಡ್ತೀರಿ ಅದು ಅಧಿಕೃತವಲ್ಲ, ಅದು ಕೇವಲ ನಿಮಗೆ ತೋರಿಸುವಂಥದ್ದು ಮಾತ್ರ. ನೀವು ಅಧಿಕೃತವಾಗಿ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನೀವು ಕಂಪನಿ ಬಳಿ ಇರುವಂಥ ವಿಶೇಷ ಯಂತ್ರಗಳ ಮುಖಾಂತರ ಮಾತ್ರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ. ನೀವು ಇದರ ಆಧಾರದ ಮೇಲೆ ಮೈಲೇಜ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ ಅಂತ ಅವ್ರು ಹೇಳಿದರು. ಅದಾದ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮೈಲೇಜ್ ಕಡಿಮೆ ಆಗುತ್ತೆ ನಿಜ, ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ, ಕೊಂಚ ಮಟ್ಟದಲ್ಲಿ 2% 5% ಮಾತ್ರ ಕುಸಿತ ಆಗಬಹುದು ಅಂತ. ಮೂರನೇದು ಕಾರಣ ಹೇಳ್ತಾರೆ ಅವರು, ಮೈಲೇಜ್ಗೆ ನಾವು ವಾಹನವನ್ನು ಓಡಿಸುವಂತಹ ಚಾಲನಾ ಶೈಲಿ ಕಾರಣ. ನೀವು ನಗರ ಪ್ರದೇಶಕ್ಕೆ ಹೋದರೆ ಸಿಕ್ಕಾಪಟ್ಟೆ ವಾಹನ ದಟ್ಟಣೆ ಇರುತ್ತೆ, ಪದೇ ಪದೇ ನೀವೆಲ್ಲ ಬ್ರೇಕ್ ಹಾಕ್ತೀರಿ, ಹೀಗಾಗಿ ಮೈಲೇಜ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೆದ್ದಾರಿಗಳಲ್ಲಿ ಸ್ಥಿರವಾಗಿ ವಾಹನಗಳನ್ನು ಓಡಿಸ್ತೀರಿ, ಅಲ್ಲಿ ಸಹಜವಾಗಿ ಸ್ವಲ್ಪ ಮೈಲೇಜ್ ಹೆಚ್ಚು ಬರುತ್ತೆ. ಅದಾದ ನಂತರ ಟೈರ್ ಪ್ರೆಷರು, AC ಬಳಕೆ, ವಾಹನದ ನಿರ್ವಹಣೆ, ಈ ಎಲ್ಲದರ ಮೇಲೆಯೂ ಕೂಡ ಏನು ನಿರ್ಣಯ ಆಗುತ್ತೆ? ಮೈಲೇಜ್ ಅನ್ನೋದು ನಿರ್ಣಯ ಆಗುತ್ತೆ. ಕೇವಲ ಪೆಟ್ರೋಲ್ಗೆ ಎಥನಾಲನ್ನು ಏನೋ ಮಿಕ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಒಟ್ಟಾರೆ ಮೈಲೇಜ್ ನಿಯಂತ್ರಣ ಆಗಲ್ಲ ಅಥವಾ ಅದರ ಮೇಲೆ ಪರಿಣಾಮವನ್ನು ಬೀರಲ್ಲ ಅಂತ ಯಾರ ಮೇಲೆ? ವಾಹನ ಸವಾರರ ಮೇಲೆ ಹಾಕೋ ಪ್ರಯತ್ನವನ್ನು ನಿತಿನ್ ಗಡ್ಕರಿ ಮಾಡಿದ್ದಾರೆ. ಪತ್ರಕರ್ತೆಯ ಸಂದರ್ಶನ ಕಾರ್ಯಕ್ರಮದಲ್ಲಿ ಆದಂಥ ಬೆಳವಣಿಗೆ. ಮತ್ತೊಂದು ಕಡೆ ಅತಿಯಾದ ಲಾಭದ ಹೆಸರು, ಹೊಸ ಹೆಸರು ಎಥನಾಲ್ ಅಂತ ಯಾರು ಹೇಳಿರೋದು? SPಯ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕಿಡಿಕಾರಿದರು. ಅವರು ವೈಯಕ್ತಿಕ ಲಾಭ, ಜನರ ಹಣವನ್ನು ಲೂಟಿ ಹೊಡೆಯೋದಕ್ಕಾಗಿ ಎಥನಾಲ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಕಂಪನಿಗಳ ಲಾಭಕ್ಕಾಗಿ ಸಾಮಾನ್ಯ ಗ್ರಾಹಕರ ಮೇಲೆ ಹೊರೆ ಹಾಕಲಾಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡಿದರು. ಎಥನಾಲ್ ತಯಾರಿಕೆಯಿಂದ ದೇಶದಲ್ಲಿ ಆಹಾರ ಕೊರತೆ ಉಂಟಾಗುತ್ತೆ, ಜನರ ಜೇಬಿಗೆಲ್ಲ ಕತ್ತರಿ ಹಾಕೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದರು. ಏನು ಹೇಳ್ತಾರೆ ಅಖಿಲೇಶ್ ಯಾದವ್ ಅಂತ ಹೇಳಿದರೆ, ಆಹಾರ ಕೊರತೆ ಆಗ್ಬೋದು ಅಂತ ಹೇಳ್ತಾರೆ ಅವರು. ಪೆಟ್ರೋಲ್ ನೀತಿಯನ್ನು ವಿರೋಧ ಮಾಡಿದ್ದಾರೆ. ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಲಾಗ್ತಿದೆ, ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಕೊಡಲಾಗ್ತಿದೆ ಅಂತ.
3 ಮೈತ್ರಿಗಳಿದೆ ಈ ಹಣವನ್ನು ಲೂಟಿ ಹೊಡೆಯೋದ್ರಲ್ಲಿ ಅಂತ ಹೇಳ್ತಾರೆ ಅವರು. ಒಂದು ಸರ್ಕಾರ ಇದೆ, ತೈಲ ಮಾರುಕಟ್ಟೆ ಕಂಪನಿಗಳಿದೆ ಮತ್ತು ಎಥನಾಲ್ ಉತ್ಪಾದಕರು. ಈ 3 ಮೈತ್ರಿ ಸೇರಿಕೊಂಡು ಜನರ ಹಣವನ್ನು ಲೂಟಿ ಹೊಡಿತಿದ್ದಾರೆ ಅಂತ ಮೈತ್ರಿ ಮಾಡಿದರು. ಅದಾದ ನಂತರ ಎಥನಾಲ್ ಮಿಶ್ರಣದಿಂದ ಪೆಟ್ರೋಲ್ ಬೆಲೆ ಏನಾಗಬೇಕಾಗಿತ್ತು? ಈಗ 110 ರೂಪಾಯಿ ದರ ಪೆಟ್ರೋಲ್ ಇದ್ದರೆ ಎಥನಾಲ್ ಮಿಶ್ರಣದಿಂದ ಒಂದು 90 ರೂಪಾಯಿನೋ 95 ರೂಪಾಯಿನೋ 100 ರೂಪಾಯಿಗೆಲ್ಲ ಇಳಿಕೆ ಆಗಬೇಕಾಗಿತ್ತು. ಬಟ್ ಇವತ್ತಿನ ತನಕವೂ ಕೂಡ ಅದು ಕಡಿಮೆ ಆಗಿಲ್ಲ. ಇದರ ಬದಲಿಗೆ ಇಂಧನದ ಮೈಲೇಜ್ ಏನಿದೆ ಅದು 3-5% ಕುಸಿತ ಆಗಿರೋದು ಇದಕ್ಕೆ ನೇರ ಕಾರಣ ಅಂತ ಹೇಳಿದರು. ಅದಾದ ನಂತರ ಹಳೆ ವಾಹನಗಳು ಈ ಇಂಧನಕ್ಕೆಲ್ಲ ವಿನ್ಯಾಸಗೊಂಡಿಲ್ಲ, ಸಮಸ್ಯೆ ಆಗ್ತಿದೆ. ಆಹಾರದ ಹಣದುಬ್ಬರ ಅಂದರೆ ಭತ್ತ, ಕಬ್ಬು, ಮೆಕ್ಕೆಜೋಳ ಇವೆಲ್ಲವನ್ನು ಕೂಡ ನೀವು ಎಥನಾಲಿಗೆ ಕೊಡ್ತಾ ಹೋಗೋದಾದರೆ ದೇಶದಲ್ಲಿ ಆಹಾರದ ಕೊರತೆ ಆಗುತ್ತೆ ಅಂತ ಅದನ್ನು ಲಿಂಕ್ ಮಾಡೋ ಪ್ರಯತ್ನವನ್ನು ಅಖಿಲೇಶ್ ಯಾದವ್ ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದೇ ಒಂದು ಗಾಡಿಯೂ ಕೆಟ್ಟಿಲ್ಲ ಅಂತ. ಎಥನಾಲ್ ಪೆಟ್ರೋಲ್ನಿಂದ ವಾಹನದ ಭಾಗಗಳು ತುಕ್ಕು ಹಿಡಿತವೆ ಅನ್ನುವಂಥ ವದಂತಿ, ಅದರ ಬಗ್ಗೆ ಮೊನ್ನೆಯೂ ಕೂಡ ನಾವು ನೋಡಿದ್ವಿ. ಒಂದೇ ಒಂದು ವಾಹನ ಕೆಟ್ಟು ನಿಂತು ವರದಿಯಾಗಿಲ್ಲ. ಪುಣೆಯಲ್ಲಿ ಒಂದು ಲ್ಯಾಬೊರೇಟರಿಗೆಲ್ಲ ಕಳಿಸಲಾಗಿತ್ತು, ಮಷಿನ್ಗಳನ್ನೆಲ್ಲ ಚೆಕ್ ಮಾಡಲಾಗಿದೆ ಅಂತ. ಎಂಜಿನ್ ಹಾಳು ಆಗುವಂಥ ಭಯ ಬೇಡ ಅಂತೆಲ್ಲ ಹೇಳಿದರು. ರೈತರಿಗೆ ಆರ್ಥಿಕ ನೆರವು ಕೊಡೋದು, ಕಚ್ಚಾ ತೈಲದ ಈ ಹೊರೆ ಏನಿದೆ ಅದನ್ನು ತಗ್ಸೋದು ನಮ್ಮೆಲ್ಲ ಉದ್ದೇಶ ಆಗಿದೆ. ವಿಕಸಿತ್ ಭಾರತ್ ಸಮಾವೇಶದಲ್ಲಿ ಗಡ್ಕರಿ ಎಲ್ಲ ಇದರ ಬಗ್ಗೆ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಹಳೆಯ ವಾಹನಗಳಿಗೆ ಎಥನಾಲ್ ಸಂಕಷ್ಟ ಹೆಂಗೆ? 2023ಕ್ಕೂ ಹಳೆಯ ವಾಹನಗಳೇನಿದೆ, E20 ವಾಹನಗಳೇನಿದೆ, ಇದಕ್ಕೆ E20 ಇಂಧನಕ್ಕೆಲ್ಲ ಹೊಂದ್ಕೊಳ್ಳೋದು ಕಷ್ಟ ಅಂತ. ಎಂಜಿನ್ನ ರಬ್ಬರ್ ಪೈಪ್ಗಳು, ಪ್ಲಾಸ್ಟಿಕ್ ಭಾಗಗಳಿಗೆ ಸ್ವಲ್ಪ ಹಾನಿಯಾಗುತ್ತೆ ಅಂತ ಯಾರು ಹೇಳಿದ್ದಾರೆ? ನಿತಿನ್ ಗಡ್ಕರಿ ಹೇಳಿದ್ದಾರೆ. E20 ಪೆಟ್ರೋಲ್ ಬಳಕೆ ಮಾಡೋದು ಆತಂಕವನ್ನೆಲ್ಲ ಸೃಷ್ಟಿ ಮಾಡಿದೆ. ಇಂಧನ ಪೈಪ್ಗಳು, ವಾಷರ್ಗಳು, ಗ್ಯಾಸೆಟ್ಗಳು, ರಬ್ಬರ್ ಬಿಡಿಗೆಗಳೆಲ್ಲ ಬೇಗನೆ ಕರೆದು ಹೋಗುತ್ತೆ, ತುಕ್ಕು ಹಿಡಿತವೆ. ಈ ಕಾರಣಕ್ಕಾಗಿ ಅವರು ಹೇಳಿದರು, ನೀವೆಲ್ಲ ಹೋಗಿ ಈ ಕಂಪನಿಗಳನ್ನೆಲ್ಲ ಸಂಪರ್ಕ ಮಾಡಿ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಅದನ್ನೆಲ್ಲ ಬಳಕೆ ಮಾಡಿಕೊಳ್ಳಿ ಅಂತ ಸರ್ಕಾರ ಕಂಪನಿಗಳಿಗೆಲ್ಲ ಸೂಚನೆ ಕೊಟ್ಟಿದೆ ಅಂತ. ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಎಥನಾಲ್ ವಿಚಾರಕ್ಕೆ ಇದು ರಾಷ್ಟ್ರದ ಹಿತವೋ ಅಥವಾ ಜನರಿಗೆ ಜೇಬು ಹಾಕಲಾಗ್ತಿದೆಯೋ ಈ ಪ್ರಶ್ನೆ ಇದೆ. ಇವರು ಹೇಳ್ತಾ ಇದ್ದಾರೆ, ನಾವು ರೈತರಿಗೆ ಹಣ ಕೊಡ್ತೀವಿ, ಆಮದೆಲ್ಲ ಕಡಿಮೆ ಮಾಡ್ತೀವಿ ಅಂತ. ಮಾಲಿನ್ಯ ತಡೆಗೆ ಎಥನಾಲ್ ಒಂದು ಅತ್ಯುತ್ತಮ ಪರ್ಯಾಯ ಇಂಧನ ಅನ್ನೋದು ಗೊತ್ತಿದೆ. ಹಳೆಯ ವಾಹನಗಳಿಗೆ ತಾಂತ್ರಿಕ ಮಾರ್ಗದರ್ಶನದ ಅವಶ್ಯಕತೆ ಇತ್ತು ಅಂತ. ಯಾಕಂದರೆ ಇಲ್ಲಿಯ ತನಕ ನಮಗೆ ಒಟ್ಟಾರೆ ಒಂದು 90,000 ಕೋಟಿ ರೂಪಾಯಿ ಹಣ ಧಾನ್ಯಗಳನ್ನು ಬೆಳೆದವರು, ಕಬ್ಬು ಬೆಳೆದವರಿಗೆಲ್ಲ ಕೊಡಲಾಗಿದೆ. ಮತ್ತೊಂದು ಕಡೆ 500 ಕೋಟಿ ಲೀಟ್ರಿಗೂ ಕೂಡ ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋದನ್ನು ನಾವೆಲ್ಲ ತಡೆದಿದ್ದೀವಿ. 1,06,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಹಣ ಏನು ವಿದೇಶಿ ಕಂಪನಿಗಳೆಲ್ಲ ಹೋಗ್ತಾ ಇತ್ತು ಅದೆಲ್ಲವನ್ನು ಕೂಡ ತಡೆಯುವ ಪ್ರಯತ್ನ ಆಗಿದೆ. ಇದು ಹೀಗಾಗಿ ರೈತರಿಗೆ ಲಾಭ ಆಗುತ್ತೋ, ದೇಶಕ್ಕೆ ಲಾಭ ಆಗುತ್ತೋ, ಜನರಿಗೆ ಜೇಬಿಗೆ ಕತ್ತರಿ ಹಾಕಲಾಗುತ್ತೋ, ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಇದಕ್ಕೆ ಗಡ್ಕರಿ ಅವರು ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕ, ತಮಿಳುನಾಡು, ಒಡಿಶಾ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಮಳೆಯ ಕೊರತೆ ಆಗ್ತಾ ಇದೆ. ಜುಲೈ ಮೊದಲ ವಾರದಲ್ಲಿ ಅಬ್ಬರಿಸಿ ಬೊಬ್ಬರದಿದ್ದ ಮಳೆರಾಯ ಇದೀಗ ಅಕ್ಷರಶಃ ಕೈ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲ ಏನೇನಾಯ್ತು ಹಾಗಾದರೆ? ವರ್ಣದೇವ ಬರ್ತಾನ, ಕೃಪೆ ತೋರ್ತಾನ, ರೈತನ ಮುಖದಲ್ಲಿ ಮಂದಹಾಸ ಮೂಡಿಸ್ತಾನ, ಜಲಾಶಯಗಳೆಲ್ಲ ಮತ್ತೆ ತುಂಬುತ್ತವ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂಗಾರು ಮಾಯ ಆಗಿದೆ, ಬಿಸಿಲು ಛಾಯೆ ಕಾಣಿಸ್ಕೊಳ್ತಾ ಇದೆ. ನೀವು ಬೆಂಗಳೂರಿನಲ್ಲೆಲ್ಲ 32 ಡಿಗ್ರಿ ಸೆಲ್ಸಿಯಸ್ ಬೇಸಿಗೆಯಲ್ಲಿರುವಂತಹ ತಾಪಮಾನ ಇವತ್ತು ರಾಜಧಾನಿ ಬೆಂಗಳೂರಲ್ಲಿದೆ. ಇದು ಗಮನಿಸಬೇಕಾದ ಸಂಗತಿ. ಕೇವಲ 22 ಡಿಗ್ರಿ ಸೆಲ್ಸಿಯಸ್ 23 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು ಇವತ್ತಿನ ತಾಪಮಾನ. ಆದರೆ ಬೇಸಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಇರುತ್ತಲ್ಲ ತಾಪಮಾನ, ಆ ಪರಿಪ್ರಮಾಣದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಎಲ್ಲ ಶೂನ್ಯ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಿತ್ತನೆ ಕಾರ್ಯದಲ್ಲೂ ಕೂಡ ಗಣನೀಯ ಕುಸಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಗಣನೀಯ ಕುಸಿತ ಆಗಿದೆ. 24 ಗಂಟೆಗಳ ಅವಧಿಯಲ್ಲಿ ಒಂದೇ ಒಂದು ಹನಿ ಮಳೆಯಾಗದೇ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಹೋದ ತಿಂಗಳು 19ಕ್ಕೆ ಏರಿಕೆ ಆಗಿತ್ತು ಮಳೆಯ ಕೊರತೆ. ಆದರೆ ಜುಲೈ ಮೊದಲ ವಾರದಲ್ಲಿ ಮಳೆ ಆದಾಗ 14%ಗೆ ಇಳಿಕೆ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಅದರ ದರ ಏರಿಕೆ ಆಗಿದ್ದು ನೋಡ್ತಾ ಇದ್ದೀವಿ. ಕರ್ನಾಟಕ, ಒಡಿಶಾ, ತಮಿಳುನಾಡೆಲ್ಲ ಮಳೆ ಕೊರತೆ 16% ದಾಖಲೆಯ ಬಿತ್ತನೆ ಕೊರತೆ ಆಗಿದೆ. ಅದಾದ ನಂತರ 531.25 ಲಕ್ಷ ಹೆಕ್ಟರ್ನಲ್ಲಿ ಮಾತ್ರ ಬಿತ್ತನೆ ಆಗಿದೆ. ನೀವು ಕಳೆದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದರು. ಕಳೆದ ವರ್ಷ ಇದೇ ಸಮಯಕ್ಕೆ 632 ಹೆಕ್ಟರ್ನಲ್ಲಿ ಬಿತ್ತನೆ ಆಗಿತ್ತು. ಇದೀಗ 101 ಲಕ್ಷ ಹೆಕ್ಟರ್ಗಿಂತಲೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ಕುಂಠಿತ ಆಗಿದೆ. ಜುಲೈ ತಿಂಗಳ ಸರಾಸರಿ ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು. ಆದರೆ ಇವತ್ತು 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು, ರಾಜ್ಯದಲ್ಲಿ 99% ಮಳೆ ಕೊರತೆಯಾಗಿದೆ. 99% ಮಳೆ ಕೊರತೆ ಆಗಿದೆ. ಕರ್ನಾಟಕ, ತಮಿಳುನಾಡು, ಒಡಿಶಾದಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣ.
ಇಡೀ ರಾಜ್ಯದಾದ್ಯಂತ ಮಳೆ ಸ್ತಬ್ಧ ಆಗಿದೆ. 3ರಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ವಿಪರೀತ ಶೆಕೆ ಆಗ್ತಾ ಇದೆ. 33 ಡಿಗ್ರಿ ಸೆಲ್ಸಿಯಸ್ಗೆಲ್ಲ ಹೋಗಿದೆ. ಜುಲೈ 19ರ ತನಕ ಯಾವುದೇ ಜಿಲ್ಲೆಯಲ್ಲಿಯೂ ಕೂಡ ಭಾರಿ ಮಳೆ ಆಗಲ್ಲ ಅಂತೆಲ್ಲ ಹವಾಮಾನ ವರದಿಗಳು ಹೇಳ್ತಾ ಇದೆ. ನೀವು ನೋಡಿ, ರಾಜ್ಯದ 31 ಜಿಲ್ಲೆಗಳ ಪೈಕಿ 21 ಜಿಲ್ಲೆಗಳು ಈ ಪೈಕಿ ಅಂದರೆ ಮಳೆ ಕೊರತೆಯನ್ನು ಸಿಕ್ಕಾಪಟ್ಟೆ ಎದುರಿಸ್ತಾ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ವಾಳಿಕೆಯ ಮಳೆ ಆಗ್ತಾ ಇಲ್ಲ. ನೀವು ತಮಿಳುನಾಡಿಗೆ ಹೋದರೆ ಅರ್ಧಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ಒಂದು 50ಕ್ಕೂ ಹೆಚ್ಚು ಜಿಲ್ಲೆಗಳೆಲ್ಲ ಮಳೆನೇ ಇಲ್ವಂತೆ. 21 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ತೀವ್ರ ಒಣ ಹವೆ ಇದೆ. ನೀವು ಒಡಿಶಾಕ್ಕೆ ಹೋದರೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಬೇಕಾಗಿದ್ದಂಥ ವಾಯುಭಾರಗಳೆಲ್ಲ ಕುಸಿತ ಆಗಿದೆ. ಒಡಿಶಾದಲ್ಲಿ ಮುಂಗಾರು ಸಂಪೂರ್ಣ ಭತ್ತ ಬೇರೆ ಬೇರೆ ಬೆಳೆಗಳನ್ನು ಅವ್ರಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ, ಸೂಪರ್ ಎಲ್ ನೀನೋ ಕಂಟಕ. ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಾ ಇರುವಂತಹ ಈ ಎಲ್ ನೀನೋ ಸೂಪರ್ ಎಲ್ ನೀನೋ ಆಗಿ ಅಂದರೆ 0.5 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ನಾವು ಎಲ್ ನೀನೋ, ಅದು 2 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಸೂಪರ್ ಎಲ್ ನೀನೋ ಅಂತ ಆ ಪರಿಪ್ರಮಾಣ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮಳೆ ಮಾರುತಗಳ ಹಾದಿ ತಪ್ತಾ ಇವೆ, ತೇವಾಂಶ ಕುಸಿತ ಆಗ್ತಾ ಇದೆ, ಸೂಪರ್ ಎಲ್ ನೀನೋ ಸಂಭವಿಸುವಂಥ ಸಾಧ್ಯತೆ ಇದೆ ಅಂತ. ಹೀಗಾಗಿ ಹವಾಮಾನ ಬದಲಾವಣೆಯಿಂದ ಇಡೀ ವಿಶ್ವದ ಕೃಷಿ ವಲಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಭಾರತ ಈ ಬಾರಿ ಏನೋ ನಾವು 98ರ ಆ ಆಸುಪಾಸಿನಲ್ಲಿ ನಮಗೆಲ್ಲ ಹಿಂದೂ ಮಹಾಸಾಗರದ ಬೆಳವಣಿಗೆ ಅವತ್ತು ಕೈ ಹಿಡಿದಿತ್ತು. ಇವತ್ತು ಅದು ಕೂಡ ಕೈ ಹಿಡಿಯುವಂತೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗೆ ಮಳೆ ಕೊರತೆ ಆಗ್ತಾ ಇದೆ. ಹಾಗಾದರೆ ಬಿತ್ತನೆಯನ್ನು ನಂಬಿ ರೈತ ಕೆಟ್ಟನೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿತ್ತನೆಯನ್ನು ಎಲ್ಲ ನಂಬಿ ಕೈ ಕೊಟ್ಟನ ಅಂತ ಭತ್ತ, ರಾಗಿ, ಹತ್ತಿ, ದ್ವಿದಳ ಧಾನ್ಯ ಎಲ್ಲ ಕುಂಠಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಆರಂಭದ ಮಳೆಯನ್ನು ನಂಬಿ ರೈತರೆಲ್ಲ ಬಿತ್ತಿದ್ರು. ಹೀಗಾಗಿ ಆತಂಕ ಆಗಿದೆ. ಮಳೆ ಇಲ್ಲ, ಕೆಲವು ಕಡೆ ಮೋಡ ಬಿತ್ತನೆ ಎಲ್ಲ ಮಾಡಲಾಗ್ತಾ ಇದೆ. ಬೆಳೆಗಳೆಲ್ಲ ಒಣಗಿ ಹೋಗುವಂಥ ಭೀತಿ ಇದೆ. ಕೃಷಿ ಸಚಿವಾಲಯದ ಅಂಕಿಅಂಶಗಳು ನಾನು ಆವಾಗಲೇ ಹೇಳಿದೆ 16% ಎಲ್ಲ ಕುಸಿತ ಆಗಿದೆ. ಹೀಗಾಗಿ ಆಹಾರ ಕೊರತೆ ಆಗಬಹುದು ಎನ್ನುವಂಥ ಆತಂಕವೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅಂದರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಆಗ್ಬೋದು, ಮುಂಗಾರು ಬರ್ಬೋದು ಅಂತ ರೈತರೆಲ್ಲ ಬಿತ್ತಿದ್ರು. ಅದಾದ ನಂತರ ಮಳೆ ಬರಲಿಲ್ಲ. ಟ್ಯಾಂಕರ್ಗಳ ಮುಖಾಂತರ ಬೇರೆ ಬೇರೆ ಕಡೆ ಮಳೆ ನೀರನ್ನು ತರಿಸಿದ್ದನ್ನು ನೋಡಿದ್ವಿ. ಜುಲೈ ಮೊದಲ ವಾರದಲ್ಲಿ ಸ್ವಲ್ಪ ಮಳೆ ಆಯಿತು. ಒನ್ಸ್ ಅಗೇನ್ ಇದೀಗ ಮಳೆ ಮತ್ತೆ ಕೈ ಕೊಟ್ಟು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ರೈತರ ಪರಿಸ್ಥಿತಿ ಏನು? ಒಂದು ಕಡೆ ಸಾಲವನ್ನು ಮಾಡಬೇಕು ಅನ್ನುವಂಥ ಒತ್ತಾಯ, ಬೆಳೆ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯ, ಇವೆಲ್ಲದರ ನಡುವೆ ರೈತನ ಮುಂದಿನ ಬದುಕಿನ ಬಗ್ಗೆ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ, ಅಜ್ಜಿವಾಳ.